PMC ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಸುಬ್ರಹ್ಮಣ್ಯ. ನಾನು 2012ರಿಂದ ನನ್ನ ಧ್ಯಾನ ಸಾಧನೆಯನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಸ್ನೇಹಿತರೆ, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಪ್ರೋಗ್ರಾಮಿಂಗ್ ದ ಸಬ್ಕಾನ್ಷಿಯಸ್ ಮೈಂಡ್ ಆಫ್ ಚಿಲ್ಡ್ರನ್. ಸೊ ನಮ್ಮ ಒಂದು ಪೇರೆಂಟಿಂಗ್, ಸ್ಪಿರಿಚುವಲ್ ಆರ್ ಕಾನ್ಷಿಯಸ್ ಪೇರೆಂಟಿಂಗ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಮತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿಯ ನಾವು ಪ್ರೋಗ್ರಾಮಿಂಗ್ನ ಮಾಡ್ತಿದ್ದೀವಿ, ಹೇಗೆ ಮಾಡಬೇಕು, ಏನು ಮಾಡ್ತಿದ್ದೀವಿ, ಏನು ಮಾಡಬಾರ್ದಿತ್ತು, ಸೊ ಇವೆಲ್ಲದ್ರ ಬಗ್ಗೆ ನಾವು ಮಾಡೋಣ. ಸೊ ಸ್ನೇಹಿತರೆ, ಮೊದಲಿಗೆ ನಾನು ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಸೊ ಇದ್ರ ಬಗ್ಗೆ ನಾವು ಮೊದಲು ಚರ್ಚೆ ಮಾಡಿಕೊಳ್ಳೋಣ. ನಂತರ ಪೇರೆಂಟಿಂಗ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್. ಸೊ ಮೈಂಡನ್ನು ನಾವು ಎರಡು ರೀತಿ ಕ್ಯಾಟಗರೈಸ್ ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ. ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಎಲ್ಲವೂ ಒಂದೇ, ಎಲ್ಲ ಎಜುಕೇಷನ್ ಪರ್ಪಸ್ಗೆ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಎಲ್ಲವೂ ಒಂದೇ ಸ್ನೇಹಿತರೆ. ಸೊ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದಾಗ, ಕಾನ್ಷಿಯಸ್ ಮೈಂಡ್ ಬಂದು ರ್ಯಾಷನಲ್ ಮೈಂಡ್, ಅನಾಲಿಟಿಕಲ್ ಮೈಂಡ್, ಥಿಂಕಿಂಗ್ ಮೈಂಡ್, ಕ್ರಿಯೇಟಿವ್ ಮೈಂಡ್. ಸೊ ಇವೆಲ್ಲ ನಿಮಗೆ ಕಾನ್ಷಿಯಸ್ ಮೈಂಡಲ್ಲಿ ಬರುತ್ತೆ. ಅಂದರೆ ಇದು ರೈಟು, ಇದು ರಾಂಗು, ಇದು ತಪ್ಪು, ಇದು ಸರಿ, ಇದು ಮಾಡಬೇಕಾ ಮಾಡಬಾರ್ದಾ, ಇವೆಲ್ಲ ನಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬರುತ್ತೆ. ಇಟ್ ಈಸ್ ಇಟ್ ಈಸ್ ಡೈನಮಿಕ್ ಇನ್ ನೇಚರ್, ಆಲ್ವೇಸ್ ಡೈನಮಿಕ್. ಆ್ಯಂಡ್ ಇನ್ನೊಂದು ಏನಂದರೆ, ಇದು ಕಾನ್ಷಿಯಸ್ ಮೈಂಡು ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಿರುತ್ತೆ. ಫ್ಯೂಚರ್ ವಿಷನರೀಸ್, ಪಾಸ್ಟ್ ಬಗ್ಗೆ ಥಿಂಕಿಂಗ್, ಪಾಸ್ಟ್ ಮೆಮೊರೀಸ್ ಥಿಂಕಿಂಗ್, ನಮ್ಮ ಪಾಸ್ಟಲ್ಲಿ ಏನೇನು ನಡೆದಿದೆ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋದು, ನೆಕ್ಸ್ಟ್ ಸನ್ನಿವೇಶದಲ್ಲಿ ಫ್ಯೂಚರಲ್ಲಿ ಹೇಗೆ ಆ್ಯಕ್ಟ್ ಮಾಡಬೇಕು, ಪ್ರಸ್ತುತವಾಗಿ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಎನರ್ಜೀಸು ನಮ್ಮ ಕಾನ್ಷಿಯಸ್ ಎನರ್ಜಿ ಫ್ಯೂಚರು, ಪಾಸ್ಟು, ಪ್ರೆಸೆಂಟು ಎಲ್ಲ ಕಡೆ ತಿರುಗಾಡ್ತಿರುತ್ತೆ. ಬಟ್ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ನಿಮಗೆ ಒಂದು ಹಾರ್ಡ್ ಡಿಸ್ಕ್ ಇದ್ದ ಹಾಗೆ. ಹಾರ್ಡ್ ಡಿಸ್ಕ್ ಅಂತ ಹೇಳಿದ್ರೆ, ಹಾರ್ಡ್ ಡಿಸ್ಕಲ್ಲಿ ನೀವು ಏನು ಇನ್ಫಾರ್ಮೇಷನ್ನ ಸ್ಟೋರೇಜ್ ಮಾಡ್ತೀರೋ ಆ ಫೈಲ್ಸ್, ಅದಕ್ಕೆ ಸಂಬಂಧಪಟ್ಟಂಥ ಫೈಲ್ಸು ನೀವು ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ನೋಡ್ಕೋಬೋದು. ಇಲ್ಲಿ ಸಬ್ಕಾನ್ಷಿಯಸ್ ಮೈಂಡು ಪಾಸ್ಟು, ಫ್ಯೂಚರು ಮತ್ತು ಅನಾಲಿಸಿಸು ಇವೆಲ್ಲ ಇರೋದಿಲ್ಲ. ಗುಡ್ಡು, ಬ್ಯಾಡು, ಡಿಫ್ರೆನ್ಸಿಯೇಷನು, ಜಡ್ಜ್ಮೆಂಟು ಇವೆಲ್ಲ ಏನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬರೋದಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಅಷ್ಟೇ, ಒಂದು ಪ್ರೋಗ್ರಾಮಿಂಗ್ ಅಷ್ಟೇ. ಸೊ ಒಂದು ಮೆಮೊರಿ ಡಿಸ್ಕ್ ಇದ್ದಾಗೆ ನಾವೇನು ಇನ್ಫಾರ್ಮೇಷನ್ ಸ್ಟೋರೇಜ್ ಮಾಡಿರ್ತೀವೋ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರೇಜ್ ಆಗಿರುತ್ತೆ. ಸರಿಯಾದ ಸಿಚುವೇಶನ್, ಸ್ಟಿಮ್ಯುಲಸ್ ಬಂದಾಗ ಅದು ಪ್ಲೇ ಆಗುತ್ತೆ. ಅಷ್ಟೇ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ. ಅದು ನಿಮಗೆ ಒಳ್ಳೇದಾಗುತ್ತಾ, ಕೆಟ್ಟದಾಗುತ್ತಾ, ನಿಮ್ಮ ದೇಹಕ್ಕೆ ಒಳ್ಳೇದು ಮಾಡುತ್ತಾ, ನಿಮ್ಮ ದೇಹಕ್ಕೆ ಕೆಟ್ಟದ್ದು ಮಾಡುತ್ತಾ, ಏನೂ ಲೆಕ್ಕ ಬರೋದಿಲ್ಲ ಅಲ್ಲಿ. ಓಕೆ, ಅಲ್ಲಿ ರಿಯಾಲಿಟಿ ಏನಂತ ಹೇಳಿದ್ರೆ, ಒನ್ಲಿ ಏನು ಇನ್ಫಾರ್ಮೇಷನ್ ಸ್ಟೋರೇಜ್ ಆಗಿದೆಯೋ, ಏನು ಇನ್ಫಾರ್ಮೇಷನ್ ಒಳಗಿದೆಯೋ ಅದೇ ಫೈನಲ್, ದಟ್ ಈಸ್ ದ ಎಂಡ್. ನೆಕ್ಸ್ಟು, ಈ ಕಾನ್ಷಿಯಸ್ ಮೈಂಡಲ್ಲಿ ದೇವರು ನಮಗೆ ಒಂದು ಗಿಫ್ಟ್ ಅಂತ ಕೊಟ್ಟಾಗ ಅದನ್ನು ನಾವು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಅದು ನಾವು ಒಳ್ಳೆ ರೀತಿಯಲ್ಲಾದರೂ ಉಪಯೋಗಿಸ್ಬೋದು ಅಥವಾ ಕೆಟ್ಟ ರೀತಿಯಲ್ಲಾದ್ರೂ ಉಪಯೋಗಿಸ್ಕೋಬೋದು. ಜ್ಞಾನದಿಂದಾದ್ರೂ ಉಪಯೋಗಿಸ್ಕೋಬೋದು, ಅಜ್ಞಾನದಿಂದಾದ್ರೂ ಉಪಯೋಗಿಸ್ಕೋಬೋದು. ಅದು ನಮಗೆ ಸೇರಿದ್ದು. ದೇವರು, ನೋಡಪ್ಪ ನಿನಗೆ ಗಿಫ್ಟ್ ಕೊಟ್ಟಿದ್ದೀನಿ, ನೀನು ಹೇಗೆ ಯೂಸ್ ಮಾಡ್ತೀಯ ಅದು ನಿನಗೆ ಸೇರಿದ್ದು ಅಂತ. ಅದೇ ರೀತಿ ಮನುಷ್ಯನಿಗೆ ಕಾನ್ಷಿಯಸ್ ಮೈಂಡ್ ಅನ್ನೋದು ಒಂದು ಗಿಫ್ಟ್ ಇದ್ದ ಹಾಗೆ. ಯಾಕೆ ಅಂದರೆ, ಕಾನ್ಷಿಯಸ್ ಮೈಂಡ್ ಅನ್ನೋದು ಮಾನವರಿಗೆ ಮಾತ್ರ, ಜಂತು ಕುಲದಲ್ಲಿ ಈ ಒಂದು ಚಿಂಪಾಂಜಿಗಳು, ಗೊರಿಲ್ಲಾಗಳು ಅಂತ ಏನು ಹೇಳ್ತೀವಿ, ಕೋತಿಗಳು ಮತ್ತು ಡಾಲ್ಫಿನ್ಸು, ಇವಕ್ಕೆ ಮಾತ್ರ ಸ್ವಲ್ಪ ಕಾನ್ಷಿಯಸ್ ಮೈಂಡ್ ಅನ್ನೋ, ಅನಾಲಿಟಿಕಲ್ ಮೈಂಡ್ ಅನ್ನೋದು ಕೊಂಚ ಪ್ರಮಾಣದಲ್ಲಿದೆ. ಬಟ್ ಸಾಮಾನ್ಯವಾಗಿ ಪ್ರಾಣಿಗಳ ಪ್ರಪಂಚದಲ್ಲಿ ಕಾನ್ಷಿಯಸ್ ಮೈಂಡ್ ಅನ್ನೋದು ಇಲ್ಲ. ಅವುಗಳಿಗೆ ಇನ್ಸ್ಟಿಂಕ್ಚುಯಲ್ ಮೈಂಡ್, ಅಂದರೆ ಜೀವನ ನಡೆಸಲಿಕ್ಕೆ ಯಾವ ರೀತಿ ಪ್ರೋಗ್ರಾಮಿಂಗ್ ಬೇಕೋ ಆ ರೀತಿ. ಸೊ ಈಗ ಒಂದು ಸಾಫ್ಟ್ವೇರ್, ಮೊಬೈಲ್ ಆ್ಯಪ್ ಮಾಡಬೇಕಂತ ಹೇಳಿದಾಗ
ಸೊ ಆ ಆ್ಯಪಿಗೆ ನಡೆಸಲಿಕ್ಕೆ ನಾವೊಂದು ಕೆಲಸ ನಡೆಸಲಿಕ್ಕೆ, ಈಗ ಬ್ಯಾಂಕಿಂಗ್ ಮಾಡಬೇಕು, ಈಗ ಎಲ್ಲರಿಗೂ ಗೊತ್ತು ಗೂಗಲ್ ಪೇ ಅಂತ. ಸೊ ಗೂಗಲ್ ಪೇ ಅಂತ ಹೇಳಿದಾಗ ಪೇಮೆಂಟಿಗೆ ಸೀಮಿತವಾದದ್ದು ಒಂದು ಅಪ್ಲಿಕೇಶನ್ ಅದು, ಹೌದಾ? ಪೇಮೆಂಟ್ ಬಿಟ್ಟು ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲ, ಬೇರೆ ಚೇಂಜಸ್ ಏನೂ ಇಲ್ಲ, ಅದು ಸೀಮಿತವಾಗಿರೋದು ಪೇಮೆಂಟಿಗೆ ಮಾತ್ರ. ಅದನ್ನೇ ನಾವು ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ಜಂತುಕುಲದಲ್ಲಿ ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಿಗೂ ಇನ್ಸ್ಟಿಂಕ್ಚುಯಲ್ ಮೈಂಡ್ ಅಂತ ಹೇಳ್ತೀವಿ. ಅಂದರೆ ಕೆಲವು ಪ್ರೋಗ್ರಾಮಿಂಗ್ ಏನು ಆಲ್ರೆಡಿ ಭಗವಂತ ಅವಕ್ಕೆ ಪ್ರೋಗ್ರಾಮಿಂಗ್ನ ಈ ಚೌಕಟ್ಟಲ್ಲಿ ನೀನು ಜೀವನ ಮಾಡಬೇಕು, ಮನುಷ್ಯನ ರೀತಿ ಆಲೋಚನೆ ಮಾಡುವಂಥ ಶಕ್ತಿ ಇಲ್ಲ. ಸೊ ಅದರಲ್ಲಿ ಏನಂದರೆ ಸರ್ವೈವಲ್, ಅಂದರೆ ಹೊಟ್ಟೆ ಹಸಿತಾ ಇದೆಯಾ, ಈಗ ಒಂದು ಟೈಗರ್ ಉದಾಹರಣೆ ತೊಗೊಂಡ್ರೆ ಹೊಟ್ಟೆ ಹಸಿತಾ ಇದೆಯಾ, ಆ ಒಂದು ಜಿಂಕೆ ಹಿಡಿಬೇಕು, ತಿನ್ನಬೇಕು, ಹೊಟ್ಟೆ ತುಂಬಿದಾಗ ಅಲ್ಲಿ ಜಿಂಕೆ ನಡ್ಕೊಂಡು ಹೋಗ್ತಿರೋ ಅದು ಹುಲಿಗೆ ಸಂಬಂಧಪಟ್ಟಿದ್ದಂಥ ವಿಷಯ ಅಲ್ಲ. ಆಮೇಲೆ ಆದ್ದರಿಂದ ಅವು ಯಾವುದೇ ರೀತಿಯ ಕಾನ್ಷಿಯಸ್ ಮೈಂಡ್ ಇಲ್ಲದೆ ಇರೋದ್ರಿಂದ ಸದಾ ಆ್ಯನಿಮಲ್ ಕಿಂಗ್ಡಮ್ ಯಾವಾಗಲೂ ಪ್ರಸ್ತುತ ಕ್ಷಣದಲ್ಲಿ, ಅಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿ ಜೀವನವನ್ನು ಮಾಡುತ್ತೆ. ಓಕೆ, ಇದನ್ನು ನಾವು ಇನ್ಸ್ಟಿಂಕ್ಚುಯಲ್ ಮೈಂಡ್ ಅಂತ ಹೇಳ್ತೀವಿ. ಅದೇ ರೀತಿ ಜಿಂಕೆ ತೊಗೊಂಡಾಗ, ಈಗ ಜಿಂಕೆಗೆ ಪ್ರಾಣ ಭಯ ಬಂದಾಗ, ಪ್ರಾಣಕ್ಕೆ ಅಪಘಾತ ಬಂದಾಗ, ಈಗ ಒಂದು ಹುಲಿ ಅಟ್ಟಿಸ್ಕೊಂಬರ್ತಿದ್ರೆ ಆಟೋಮೆಟಿಕ್ ಭಯ ಇವೆಲ್ಲ ಇರೋದಿಲ್ಲ. ನಾವು ಅನ್ಕೋತೀವಿ, ನಾವು ಮನುಷ್ಯರಲ್ಲಿ ಇವೆಲ್ಲ ಇರೋದ್ರಿಂದ ನಾವು ಪ್ರಾಣಿಗಳಲ್ಲೂ ಇದೆ ಅಂತ ಅನ್ಕೋತೀವಿ, ಆದರೆ ಆ ರೀತಿ ಇರೋದಿಲ್ಲ. ಅದು ಇನ್ಸ್ಟಿಂಕ್ಟ್. ದ ಮೊಮೆಂಟ್ ಒಂದು ಟೈಗರ್ ಅಟ್ಯಾಕ್ ಮಾಡ್ತಿದೆ ಅಂತಾಗ ಓಡಬೇಕು. ದಿಸ್ ಈಸ್ ಕಾಲ್ಡ್ ಇನ್ಸ್ಟಿಂಕ್ಚುಯಲ್ ಮೈಂಡ್, ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಅಂತ ಕೂಡ ಹೇಳ್ಬೋದು. ಈ ಒಂದು ಚೌಕಟ್ಟಿನಲ್ಲಿ ಅವು ಜೀವನವನ್ನು ನಡೆಸ್ತವೆ. ಅದೇ ರೀತಿ ಇನ್ಸ್ಟಿಂಕ್ಚುಯಲ್ ಮೈಂಡ್ ನಮ್ಮಲ್ಲಿ ಇಲ್ವಾ? ಕೆಲವು ಇದೆ. ಹುಟ್ಟಿದಾಗನೇ 1 ವರ್ಷದ ಮಗುಗೆ, ಒಂದು 6 ತಿಂಗಳ ಮಗುಗೆ ನೀವೊಂದು ಬೆಂಕಿ ಹತ್ರ ತೊಗೊಂಡೋದಾಗ ಕೈ ಏನು ಮಾಡುತ್ತೆ, ಹಿಂಗೆ ಹೇಳ್ಕೊಳ್ಳುತ್ತೆ. ಅದು ಬೈ ಇನ್ಸ್ಟಿಂಕ್ಟ್, ಅಂದರೆ ಸರ್ವೈವಲ್ ಇನ್ಸ್ಟಿಂಕ್ಟಿಗೆ ಸಂಬಂಧಪಟ್ಟಂಥ ವಿಷಯಗಳು, ಪ್ರೋಗ್ರಾಮಿಂಗ್ಗಳು ಕೆಲವು ಇದೆ. ಬಟ್ ಸಾಕಷ್ಟು ಪ್ರೋಗ್ರಾಮಿಂಗು ನಾವು ಯಾವುದರ ಮುಖಾಂತರ ಮಾಡ್ಕೋತೀವಿ ಅಂತ ಹೇಳಿದ್ರೆ ಕಾನ್ಷಿಯಸ್ ಮೈಂಡ್ ಮುಖಾಂತರ. ಈ ಕಾನ್ಷಿಯಸ್ ಮೈಂಡ್ ಮುಖಾಂತರ ಪ್ರೋಗ್ರಾಮಿಂಗ್ ಅಂತ ಹೇಳಿದಾಗ ಆ ಕಾನ್ಷಿಯಸ್ ಮೈಂಡ್ ಫಂಕ್ಷನಿಂಗು ಜಸ್ಟ್ ನಮ್ಮ ಆಲೋಚನೆಗಳಿಗೆ ಸೀಮಿತವಾಗಿ ಇರೋದಿಲ್ಲ. ನಮ್ಮ ವಾತಾವರಣದಲ್ಲಿ, ನಮ್ಮ ಪೇರೆಂಟ್ಸು, ನಮ್ಮ ಸ್ಕೂಲು, ನಮ್ಮ ಸೋಷಿಯಲ್ ಲೈಫು, ಎಲ್ಲ ಪರ್ಸ್ನಲ್ ಲೈಫು, ಎಲ್ಲದರ ಇನ್ಫ್ಲುಯೆನ್ಸಲ್ಲಿ ನಾವು ಕಾನ್ಷಿಯಸ್ ಮೈಂಡನ್ನು ಒಂದು ಅನಾಲಿಸಿಸ್ಗೆ ಯೂಸ್ ಮಾಡಿಕೊಂಡು ನಂತರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗನ್ನು ನಾವು ಮಾಡ್ತಿದ್ದೀವಿ ಸ್ನೇಹಿತರೆ. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಪ್ರೋಗ್ರಾಮಿಂಗನ್ನು ನಮ್ಮ ಅರಿವಿದ್ದೋ ಇಲ್ಲದೇನೋ ನಾವು ಆಲ್ರೆಡಿ ಎಲ್ಲ ರೀತಿಯಲ್ಲಿ ಸಣ್ಣ ವಯಸ್ಸಿನಿಂದನೇ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಕರೆಕ್ಟ್ ಇರ್ಬೋದು, ರಾಂಗ್ ಇರ್ಬೋದು, ಪ್ರೋಗ್ರಾಮಿಂಗನ್ನು ಮಾಡ್ತಿದ್ದೀವಿ. ನಮ್ಮ ಐಡಿಯಾಲಜೀಸು, ನಮ್ಮ ಐಡಿಯಲ್ಸು, ನಮ್ಮ ಥಿಂಕಿಂಗ್ ಪ್ಯಾಟರ್ನ್ ಎಲ್ಲವನ್ನು ಅವರಿಗೆ ನಾವು ಇಂಪ್ಲಿಕ್ಟ್ ಮಾಡ್ತಾಯಿದ್ದೀವಿ, ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ. ಓಕೆನಾ ಸ್ನೇಹಿತರೆ? ಸೊ ಎಲ್ಲವನ್ನ ಇನ್ಫಾರ್ಮೇಷನ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ. ಸೊ ಆದ್ದರಿಂದ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ದೇವರು ನಮಗೆ ಅನಾಲಿಸಿಸ್ ಮಾಡಲಿಕ್ಕೆ, ರೈಟು ರಾಂಗ್ ಅನ್ನೋದನ್ನು ವಿಂಗಡಣೆ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಸೊ ಅದು ಗಿಫ್ಟು. ಬಟ್ ನಾವು ನಮ್ಮ ಸುತ್ತ ವಾತಾವರಣದ ಜನಗಳ ಮೇಲೆ ಇನ್ಫ್ಲುಯೆನ್ಸ್ ಆಗಿ, ನಮ್ಮ ಸೋಷಲ್ ಲೈಫಲ್ಲಿ ಇನ್ಫ್ಲುಯೆನ್ಸ್ ಆಗಿ, ನಮ್ಮ ಸ್ಕೂಲ್ಗಳಲ್ಲಿ ಪೇರೆಂಟ್ಸ್ ಮೇಲೆ ಇನ್ಫ್ಲುಯೆನ್ಸ್ ಆಗಿ ಆ ಒಂದು ಡಿಫ್ರೆನ್ಸಿಯೇಷನ್ನ ಕೂಡ ಮಾಡದೆ, ಅದನ್ನು ಅನಾಲಿಸಿಸ್ ಕೂಡ ಮಾಡದೆ, ಆ ಒಂದು ವಿಷಯವನ್ನು ಅರ್ಥ ಕೂಡ ಮಾಡಿಕೊಳ್ಳದೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಮೆಮೊರಿ ರೂಪದಲ್ಲಿ ನಾವು ಸ್ಟೋರ್ ಮಾಡಿಬಿಡ್ತಿದ್ದೀವಿ. ಸೊ ಒಂದು ಉದಾಹರಣೆ ಕೊಡ್ತೀನಿ. ಸೊ ಕೆಲವ್ರು ಹೇಳ್ತಾರೆ, ಆ ಹಣ್ಣು ತಿನ್ನಬೇಡ ಕಣೋ, ಬಾಳೆಹಣ್ಣು ತಿನ್ನಬೇಡ ಕಣೋ, ಕಫ ಕಟ್ಟುತ್ತೆ, ಶೀತ, ಅದು ಬಾಳೆಹಣ್ಣು ತೊಗೊಂಡ್ರೆ ಶೀತ ಆಗುತ್ತೆ ಅಂತ ಒಂದು ಮಗುವಿಗೆ ಸಣ್ಣ ವಯಸ್ಸಿನಿಂದ ಅವ್ರ ತಾಯಿ ಹೇಳಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಆ ಮಗುಗೆ ಬಾಳೆಹಣ್ಣು ತೊಗೊಂಡಾಗೆಲ್ಲ ಅವರಮ್ಮ ಅದನ್ನು ಹೇಳಿ 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 ಏನಾಗುತ್ತೆ ಅಂತ ಹೇಳಿದ್ರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಒಂದು ಪ್ರೋಗ್ರಾಮಿಂಗ್ ಆಗಿಬಿಡುತ್ತೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಆದಾಗ ಒಂದು ಸ್ಟಿಮ್ಯುಲಸ್ ಬಂದಾಗ ರೆಸ್ಪಾನ್ಸು ಅದಕ್ಕೆ ತಕ್ಕಂತೆ ಇರುತ್ತೆ. ಈಗ ಬಾಳೆಹಣ್ಣೆ ಉದಾಹರಣೆನೇ ಹೇಳ್ತೀನಿ. ಈಗ ಆ ಮಗುಗೆ ತಾಯಿ ಹೇಳ್ತಾರೆ, ಬಾಳೆಹಣ್ಣು ತಿನ್ನಬೇಡ ಕಣೋ, ನೆಗಡಿ ಆಗುತ್ತೆ ನಿಮಗೆ ಅಂತ ಹೇಳಿ ಆ ಮಗು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಬಿಲೀಫ್ ಸಿಸ್ಟಮ್ನ ತಾನೇ ಕ್ರಿಯೇಟ್ ಮಾಡಿಕೊಂಡು ಪ್ರಪಂಚದಲ್ಲಿ ಯಾರು ಬಾಳೆಹಣ್ಣು ತಿಂದ್ರೂ ಶೀತ ಆಗೋದಿಲ್ಲ, ಆ ಮಗು ತಿಂದರೆ ಶೀತ ಆಗುತ್ತೆ. ಯಾಕೆ? ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಆಗಿದೆ. ಆ ಮಗು ಬಾಳೆಹಣ್ಣು ತೊಗೊಂಡಿದ್ದ ತಕ್ಷಣ ಫಸ್ಟ್ ಥಾಟ್ ಏನು ಬರುತ್ತೆ? ಬಾಳೆಹಣ್ಣು ತಿಂದರೆ ನೆಗಡಿ ಆಗುತ್ತಲ್ಲಪ್ಪ,
ಆದರೆ ಆಸೆ ಆಗ್ತಿದೆ ತಿನ್ನಬೇಕು, ಹೊಟ್ಟೆ ಹಸಿತಿದೆ ತಿನ್ನಬೇಕು, ಅವನು ತಿಂತಾನೆ, ನೆಕ್ಸ್ಟ್ ಡೇ ಇಂದಾನೆ ಅವನು ಆಕ್ಷಿ ಅಂತ ನೆಗಡಿ ಶುರು ಆಗುತ್ತೆ. ಆಗ ಅವ್ರ ಅಮ್ಮ ಬಂದು ಹೇಳ್ತಾರೆ, ನಾನು ಹೇಳಿಲ್ಲ ನಿನಗೆ ನೆಗಡಿ ಆಗುತ್ತೆ ಅಂತ, ನೋಡಿ ಈಗ ನೆಗಡಿ ಆಯ್ತು ನಿನಗೆ. ನೋಡಿದ್ರ ಪ್ರೋಗ್ರಾಮಿಂಗ್, ನಾವು ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಪ್ರೋಗ್ರಾಮಿಂಗ್ ಏನಿದೆ ಅದು ಬಿಲೀಫ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಒಳ್ಳೆ ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ಇದನ್ನು ನಾವು ಸಿನಾಪ್ಟಿಕ್ ವೈರಿಂಗ್ ಅಂತ ಹೇಳ್ತೀವಿ. ಸೊ ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಆಲೋಚನೆಗಳು ನಮ್ಮ ಮೈಂಡಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೋ, ಯಾವಾಗ ಅದನ್ನು ನಾವು ಹೆಚ್ಚು ಅದ್ರ ಬಗ್ಗೆ ಗಮನವನ್ನು ಹರಿಸ್ತೀವೋ ಆವಾಗ ನಮ್ಮ ಬ್ರೈನ್ ಕಣಗಳು, ಬ್ರೈನ್ ಸೆಲ್ಸು ಸಿನಾಪ್ಸಿಸ್ ಆಗುತ್ತೆ. ಸಿನಾಪ್ಸಿಸ್ ಆಗುತ್ತೆ ಅಂತ ಹೇಳಿದ್ರೆ ಬ್ರೈನ್ ಸೆಲ್ಸು ಕನೆಕ್ಟ್ ಆಗೋದು, ಅದನ್ನು ನಾವು ಕನೆಕ್ಷನ್ಸ್ ಅಂತ ಹೇಳ್ತೀವಿ. ಒಂದು ಸಿನಾಪ್ಟಿಕ್ ಕನೆಕ್ಷನ್ಸ್ ಆದಾಗ, ಒಂದು ಪರ್ಟಿಕ್ಯುಲರ್ ಥಾಟ್ ಪ್ಯಾಟರ್ನ್ಗೆ ಸಿನಾಪ್ಸಿಸ್ ಆದಾಗ, ಪ್ರತಿ ಸಾರ್ತಿ ಆ ಒಂದು ಸನ್ನಿವೇಶ ಬಂದಾಗ ಆ ಒಂದು ರೆಸ್ಪಾನ್ಸ್, ಆ ಒಂದು ಸ್ಟಿಮ್ಯುಲಸ್ಗೆ ಆ ಒಂದು ಪ್ರೋಗ್ರಾಮ್ಡ್ ರೆಸ್ಪಾನ್ಸನ್ನು ನಾವು ಮಾಡ್ತಾ ಹೋಗ್ತೀವಿ. ಇನ್ನೊಂದು ಉದಾಹರಣೆ ಹೇಳ್ತೀನಿ ಸಿನಾಪ್ಟಿಕ್ ಕನೆಕ್ಷನ್ಸ್ ಹೇಗೆ ಅಂತ. ಈಗ ಒಂದು ಸ್ವಿಚ್ ಇರುತ್ತೆ, ಒಂದು ಟ್ಯೂಬ್ಲೈಟ್ ಇರುತ್ತೆ, ಟ್ಯೂಬ್ಲೈಟಿಂದ ಒಂದು ವೈರ್ ಪಾಸಾಗಿ ಒಂದು ಸ್ವಿಚ್ಚಿಗೆ ಕನೆಕ್ಟ್ ಮಾಡಿರ್ತೀವಿ, ಹೌದಾ? ಆ ಪರ್ಟಿಕ್ಯುಲರ್ ಸ್ವಿಚ್ಚನ್ನು ನಾವು ಆನ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಲೈಟು ಆನ್ ಆಗುತ್ತೆ. ಹೇಗೆ? ಈ ಒಂದು ಸ್ವಿಚ್ಚಿಗೂ ಆ ಒಂದು ಲೈಟಿಗೂ ಒಂದು ವೈರಿಂಗ್ ಕನೆಕ್ಟ್ ಆಗಿರುತ್ತೆ, ಒಂದು ವೈರ್ ಕನೆಕ್ಷನ್ ಕೊಟ್ಟಿರುತ್ತೆ. ಪಕ್ಕದ ಸ್ವಿಚ್ ಆನ್ ಮಾಡಿದ್ರೆ ಈ ಲೈಟ್ ಆನ್ ಆಗುತ್ತಾ? ಆಗೋದಿಲ್ಲ. ಅದ್ರ ಸ್ವಿಚ್ ಏನಿದೆ ಅದನ್ನು ಪ್ರೆಸ್ ಮಾಡಿದ್ರೇ ಲೈಟ್ ಆನ್ ಆಗೋದು. ಅದೇ ರೀತಿ ಪ್ರತಿಯೊಂದು ಥಾಟ್ ಪ್ಯಾಟರ್ನ್ಗೆ ಬ್ರೈನಲ್ಲಿ ಸಿನಾಪ್ಟಿಕ್ ಕನೆಕ್ಷನ್ಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಇದನ್ನು ನಾವು ಸಿನಾಪ್ಸಿಸ್ ಅಂತ ಹೇಳ್ತೀವಿ. ಒಂದು ಸಾರಿ ಸಿನಾಪ್ಸಿಸ್ ಆದಾಗ, ಒಂದು ಪರ್ಟಿಕ್ಯುಲರ್ ಥಾಟ್ ಪ್ಯಾಟ್ರನ್ನು ಸ್ಟಾರ್ಟ್ ಆದಾಗ, ಒಂದು ಪರ್ಟಿಕ್ಯುಲರ್ ಸಿಚುವೇಶನು ಸ್ಟಿಮ್ಯುಲಸ್ ಆದಾಗ ಅದಕ್ಕೆ ಸೀಮಿತವಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಪ್ರೋಗ್ರಾಮಿಂಗ್ ಆಗಿರುತ್ತೋ ಆ ಒಂದು ರೆಸ್ಪಾನ್ಸು ಹೊರಗೆ ಬರುತ್ತೆ. ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ಅತ್ತೆ ಸೊಸೆ, ಓಕೆ ತೊಗೊಳ್ಳೋಣ, ಕಾಮನ್ ಕ್ಯಾರೆಕ್ಟರ್ಸ್. ಈಗ ಅತ್ತೆಗೂ ಸೊಸೆಗೂ ಆಗೋದಿಲ್ಲ, ಓಕೆ? ಎಷ್ಟು ಮಟ್ಟಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅತ್ತೆ ಹತ್ರ ಹೋಗಿ ಸೊಸೆ ಬಗ್ಗೆ ಮಾತಾಡಿದ್ರೆ ಅತ್ತೆಗೆ ಬರುವ ಮೊದಲನೇ ಭಾವನೆ ಕೋಪ. ಸೊಸೆ ಹತ್ರ ಬಂದು ಅತ್ತೆಯ ಬಗ್ಗೆ ಮಾತಾಡಿದಾಗ ಮೊದಲನೇ ಭಾವನೆ ಕೋಪ. ಸೊ ಏನೂ ಇಲ್ಲ, ಅಲ್ಲಿ ಅತ್ತೇನೇ ಇಲ್ಲ, ಆಯಿತಾ? ಅಲ್ಲಿ ಅತ್ತೆ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಸನ್ನಿವೇಶ ಇಲ್ಲ, ಜಸ್ಟ್ ಒಂದು ಮಾತು, ಅಲ್ಲಿ ರಿಯಾಲಿಟಿ ಇಲ್ಲ. ಜಸ್ಟ್ ಅವ್ರ ಬಗ್ಗೆ ಮಾಹಿತಿ ಮಾತಾಡಿದ ತಕ್ಷಣವೇ ಅಲ್ಲಿ ಕೋಪ ಅನ್ನೋ ಒಂದು ಎಮೋಷನು ರೆಸ್ಪಾಂಡ್ ಆಗ್ತಾ ಹೋಗುತ್ತೆ. ನಾನು ಇಂದು ಏನು ಹೇಳ್ತೀನಿ ಅಂದರೆ, ಅಲ್ಲಿ ರಿಯಾಲಿಟಿ ಅನ್ರಿಯಾಲಿಟಿ ಅನ್ನೋದು ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಿಲ್ಲ. ನೀವು ಆ ಸ್ವಿಚ್ ಹಾಕಿದ್ರೆ ಲೈಟ್ ಆನ್ ಆಗುತ್ತಷ್ಟೇ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಈ ರೀತಿಯ ಒಂದು ಒತ್ತಡ, ಆಮೇಲೆ ಕೋಪ, ಆಕ್ರೋಶ, ಆಮೇಲೆ ಸೇಡು, ಈ ರೀತಿ ಭಾವನೆಗಳು ಬೆಳೆಸ್ಕೊಂಡಾಗ ಈ ಎಲ್ಲ ನೆಗೆಟಿವ್ ಎಮೋಷನ್ಸುವೆ ಯಾವ ವ್ಯಕ್ತಿ ಬಗ್ಗೆ ನಾವು ಕಲ್ಪನೆ ಮಾಡ್ಕೋತೀವೋ ಆ ವ್ಯಕ್ತಿಗೆ ಯಾವುದೇ ರೀತಿಯ ಒಂದು ಎಫೆಕ್ಟ್ ಇರೋದಿಲ್ಲ. ಬಟ್ ನಮ್ಮ ದೇಹದ ಮೇಲೆ, ನಮ್ಮ ಬಾಡಿ ಪಾರ್ಟ್ಸ್ ಮೇಲೆ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ, ನೆಗೆಟಿವ್ ಎಮೋಷನ್ಸು. ಈಗ ನಾನು ಹೇಳ್ದೆ ಅತ್ತೆ ಸೊಸೆ ಬಗ್ಗೆ. ಈ ಸೊಸೆ ಹತ್ರ ಬಂದು ಯಾರೋ ಒಬ್ಬರು ಬಂದು ನಿಮ್ಮ ಅತ್ತೆ ನಾನು ನೋಡಿದೆ, ನಿಮ್ಮ ಅತ್ತೆ ನಾನು ಮಾತಾಡಿಸ್ದೆ ಅಂತ ಅಷ್ಟೇ ಅವ್ರು ಹೇಳಿರೋದು. ಇಲ್ಲಿ ಅತ್ತೆ ಅಂದ ತಕ್ಷಣ ಇಲ್ಲಿ ಏನಾಯಿತು, ಸ್ವಿಚ್ ಆನ್ ಆಯಿತು, ಲೈಟ್ ಆನ್ ಆಯಿತು, ಕೋಪ ಬಂತು. ಬಟ್ ರಿಯಾಲಿಟಿಯಲ್ಲಿ ಅಲ್ಲಿ ಅತ್ತೆನೇ ಇಲ್ಲ. ಬಟ್ ಈ ಭಾವನೆಗಳು ಏನು, ಒಂದು ಉದ್ವೇಗದ ಒಂದು ಭಾವನೆಗಳೇನು ಹೊರಗೆ ಬರ್ತಿದೆ ಅಲ್ಲ, ಆ ಒಂದು ಭಾವನೆಗಳು ಯಾವ ಕಾರಣಕ್ಕೆ ಬರ್ತಿದೆ, ಆ ಒಂದು ಭಾವನೆಗಳು ಕಾಣದೇ ಇರೋ ಅತ್ತೆ, ಕೇಳಿಸ್ಕೊಳ್ದಿರೋ ಅತ್ತೆ, ಇಲ್ಲದೇ ಇರೋ ಅತ್ತೆ ಏನು ಸಂಬಂಧ? ಅವ್ರಿಗೇನು ಗೊತ್ತೇ ಇಲ್ಲ ಈ ವಿಷಯ. ಬಟ್ ನಮ್ಮ ಜೀವನದಲ್ಲಿ ನಾವೇ ಸೃಷ್ಟಿ ಮಾಡ್ಕೊಂಡಿರೋ ಅಂಥ ಒಂದು ಪ್ರೋಗ್ರಾಮಿಂಗಲ್ಲಿ ಆ ಒಂದು ಕ್ಯಾರೆಕ್ಟರ್ನ ಹೆಸರು ಕೇಳಿದ ತಕ್ಷಣ ಕೋಪ ಅನ್ನೋದು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಕೋಪ ಅನ್ನೋ ಎಮೋಷನ್, ಸೊ ಆ್ಯಂಗರ್ ಅನ್ನೋ ಎಮೋಷನು ಯಾರ ಬಾಡಿಗೆ ಅದು ಎಫೆಕ್ಟ್ ಆಗುತ್ತೆ? ನಮ್ಮ ಬಾಡಿಗೇನೆ. ನೋಡಿದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಹೇಗೆ ಇರುತ್ತೆ ಅಂತ. ಸಬ್ಕಾನ್ಷಿಯಸ್ ಮೈಂಡ್ಗೆ ರಿಯಾಲಿಟಿ ಅನ್ರಿಯಾಲಿಟಿ ಅನ್ನೋದು ಗೊತ್ತಿಲ್ಲ. ನಾನು ಹೇಳಿದೆ, ಜಸ್ಟ್ ಒಂದು ಹಾರ್ಡ್ ಡಿಸ್ಕ್ ಇದ್ದ ಹಾಗೆ, ಓಕೆ? ಅದರಲ್ಲಿ ಯಾವುದೇ ರೀತಿಯ ರಿಯಾಲಿಟಿ ಅನ್ರಿಯಾಲಿಟಿ, ಲಾಜಿಕ್ಕು, ಅನಾಲಿಸಿಸು, ಜಡ್ಜ್ಮೆಂಟು ಏನೂ ಇಲ್ಲ. ಒಂದು ಸ್ಟಿಮ್ಯುಲಸ್ ಬಂತ, ನಾನು ಹೀಗೆ ರೆಸ್ಪಾಂಡ್ ಮಾಡ್ತೀನಿ, ಯಾಕೆಂದರೆ ನನ್ನಲ್ಲಿ ಈ ರೀತಿ ಮೆದುಳಿನಲ್ಲಿ ಈ ರೀತಿಯ ಒಂದು ವೈರಿಂಗ್ ಆಗಿದೆ. ಈ ಒಂದು ಪರ್ಟಿಕ್ಯುಲರ್ ಆಲೋಚನೆ, ಪರ್ಟಿಕ್ಯುಲರ್ ಸನ್ನಿವೇಶ ನಾನು ಈ ರೀತಿ ರೆಸ್ಪಾಂಡ್ ಮಾಡ್ತೀನಿ ಅಷ್ಟೇ. ನೀನು ಹಾರ್ಡ್ ಡಿಸ್ಕಲ್ಲಿ ಏನು ಒಂದು ಸಬ್ಕಾನ್ಷಿಯಸ್ ಮೈಂಡನ್ನು ಹಾರ್ಡ್ ಡಿಸ್ಕಲ್ಲಿ ನೀನು ಏನು ಸ್ಟೋರೇಜ್ ಮಾಡಿದೆಯೋ ಅದನ್ನೇ ನಾನು
ನಿಮಗೆ ಪ್ರೊಜೆಕ್ಟ್ ಮಾಡ್ತಿದ್ದೀನಿ ಅಷ್ಟೇ ನನಗೆ ಗೊತ್ತಿರೋದು ಅಂತ ಸಬ್ಕಾನ್ಷಿಯಸ್ ಮೈಂಡ್ ಹೇಳುತ್ತೆ. ಓಕೆ, ಸೊ ಈಗ ಒಂದು ಉದಾಹರಣೆ, ಕ್ರಿಕೆಟ್ ಉದಾಹರಣೆ ತಗೊಳ್ಳೋಣ. ವಿರಾಟ್ ಕೊಹ್ಲಿ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್. ಬ್ರೆಟ್ ಲೀ ಅಂತ ಒಬ್ಬ ವೇಗ ಬೌಲರು 150+ ಕಿಲೋಮೀಟರ್ ಸ್ಪೀಡಲ್ಲಿ ಬಂದು ಬೌಲ್ ಮಾಡಿದಾಗ ವಿರಾಟ್ ಕೊಹ್ಲಿಗೆ ರೆಸ್ಪಾಂಡ್ ಮಾಡಲಿಕ್ಕೆ ಜಸ್ಟು 0.1 ಮೈಕ್ರೋ ಸೆಕೆಂಡ್ಸಲ್ಲಿ ಮಾತ್ರ ಅವನಿಗೆ ಟೈಮ್ ಸಿಗುತ್ತೆ ರೆಸ್ಪಾಂಡ್ ಮಾಡಲಿಕ್ಕೆ. ಸೊ ಅವನ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ನ ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ ಥ್ರೂ ಪ್ರಾಕ್ಟೀಸ್ ಬೈ ಬಿಲೀಫ್ ಸಿಸ್ಟಮ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವನಲ್ಲಿ ಒಂದು ಬಿಲೀಫ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ತಾನೆ. ಬ್ರೆಟ್ ಲೀ ಅಂತ ವರ್ಲ್ಡ್ ಕ್ಲಾಸ್ ವೇಗ ಬೌಲರು 150+ ಕಿಲೋಮೀಟರ್ ಸ್ಪೀಡಲ್ಲಿ ಬಂದು ಬಾಲ್ ಹಾಕಿದರೆ ನಾನು ಸುಲಭವಾಗಿ ಒಂದು ಕವರ್ ಡ್ರೈವ್ ಆಗಲಿ ಸ್ಟ್ರೇಟ್ ಡ್ರೈವ್ ಆಗಲಿ ಹೊಡೆದು ನಾನು ಬೌಂಡ್ರಿಯನ್ನು ಹೊಡಿತೀನಿ ಅನ್ನೋ ಒಂದು ಪ್ರೋಗ್ರಾಮಿಂಗ್ನ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ಪ್ರೋಗ್ರಾಮಿಂಗ್ ಆಗಿರುತ್ತೆ ಅಂತ ಹೇಳಿದ್ರೆ, ಬ್ರೆಟ್ ಲೀ 160 ಕಿಲೋಮೀಟರ್ ಸ್ಪೀಡಲ್ಲಿ ಬಂದು ಬೌಲ್ ಮಾಡಿದ್ರೆ ಕಾನ್ಫಿಡೆಂಟಾಗಿ ವಿರಾಟ್ ಕೊಹ್ಲಿ ಒಂದು ಸ್ಟ್ರೇಟ್ ಡ್ರೈವನ್ನು ಹೊಡೆಯೋ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಇದನ್ನೇ ನಾವು ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್, ದಿಸ್ ಈಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀನಿ. ಓಕೆನಾ ಸ್ನೇಹಿತರೆ? ಈಗ ಕಾನ್ಷಿಯಸ್ ಮೈಂಡು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಡಿಫ್ರೆನ್ಸಿಯೇಷನ್ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಬಂದು ಆಯಿತು, ಈಗ ಕೆಲವೆಲ್ಲ ರಾಂಗ್ ಐಡಿಯಾಲಜೀಸು ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಆಗಿಬಿಟ್ಟಿದೆ, ಇದನ್ನು ಹೇಗೆ ಬದಲಾಯಿಸೋದು? ಓಕೆ, ಹೇಗೆ ಬದಲಾಯಿಸೋದು? ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಸಪೋಸ್ ಈಗ ವಿರಾಟ್ ಕೊಹ್ಲಿ ಎಕ್ಸಾಂಪಲೇ ತೊಗೊಳ್ಳೋಣ. ವಿರಾಟ್ ಕೊಹ್ಲಿ ಏನು ಮಾಡ್ತಿರ್ತಾನಂದರೆ, ಅವನಿಗೆ ಯಾರೋ ಜನರಲಾಗಿ ಅವನಿಗೆ ಬೌಲರ್ ಬಂದು ಬೌಲ್ ಮಾಡಿದಾಗ ಬಾಲು ಸ್ಟ್ರೇಟ್ ಬರ್ತಿದ್ರೆ ಅವನು ಬಾಲ್ನ ಫ್ಲಿಕ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳೋಣ. ಅವನು ಪ್ರತಿ ಸಾರಿ ಬಾಲ್ನ ಫ್ಲಿಕ್ ಮಾಡಬೇಕಾದ್ರೆ ಬಾಲ್ ಮಿಸ್ಸಾಗಿ ಪ್ಯಾಡಿಗೆ ಬಿದ್ದು ಅವನು ಲೆಗ್ ಬಿಫೋರ್ LBW ಔಟ್ ಆಗ್ತಿದ್ದಾನೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಅದನ್ನು ಕೈಂಡ್ ಆಫ್ ಶಾಟ್ ಅವನು ಪ್ರಾಕ್ಟೀಸ್ ಮಾಡಿರ್ತಾನೆ, ಬಟ್ ಅದು ಸಕ್ಸಸ್ಫುಲ್ ಇರೋದಿಲ್ಲ. ಸೊ ಮ್ಯಾಚ್ ಆದ ನಂತರ ಸಚಿನ್ ತೆಂಡೂಲ್ಕರ್ ಕರೆದ್ಬಿಟ್ಟು ಹೇಳ್ತಾರೆ, ವಿರಾಟ್ ನೀನು ಸ್ವಲ್ಪ ಫುಟ್ ವರ್ಕ್ನ ಚೇಂಜ್ ಮಾಡು, ಬಾಲ್ನ ಸ್ಟ್ರೇಟ್ ಬಂದಾಗ ಸ್ಟ್ರೇಟ್ ಡ್ರೈವ್ ಮಾಡು, ಸೊ ನೀನು ಲೆಗ್ ಬಿಫೋರ್ ಔಟ್ ಆಗಲ್ಲ ಅಂತ ಅವನು ಹೇಳ್ತಾನೆ. ಸೊ ಈಗ ಏನು ಮಾಡಬೇಕು, ಅವನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಾಲ್ ಸ್ಟ್ರೇಟ್ ಬಂದಾಗ ಎಷ್ಟು ದಿನ ಫ್ಲಿಕ್ ಮಾಡ್ತಿದ್ದ, ಹೌದಾ? ಈಗ ಅದನ್ನು ಬದಲಾಯಿಸ್ಕೊಂಡು ಸ್ಟ್ರೇಟ್ ಡ್ರೈವ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಏನಂತ ಹೇಳಿದ್ರೆ ಅವನ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ವೈರಿಂಗ್ನ ಚೇಂಜ್ ಮಾಡಬೇಕು. ಹೇಗೆ ಮಾಡ್ತಾನೆ? ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಮಾಡಿದಾಗ, ಬಾಲ್ನ ಫ್ಲಿಕ್ ಮಾಡೋ ಬದಲು ಸ್ಟ್ರೇಟ್ ಡ್ರೈವ್ ಪ್ರಾಕ್ಟೀಸ್ ಮಾಡಿದಾಗ ಹಿ ವಿಲ್ ಚೇಂಜ್ ದ ಬಿಲೀಫ್ ಸಿಸ್ಟಮ್. ಆ ಬಿಲೀಫ್ ಸಿಸ್ಟಮ್ ಏನಂತ ಹೇಳಿದ್ರೆ, ನನಗೆ ಬಾಲ್ ಸ್ಟ್ರೇಟ್ ಬಂದಾಗ ನಾನು ಸ್ಟ್ರೇಟ್ ಡ್ರೈವ್ ಹೊಡಿಬೇಕೇ ಹೊರತು ನಾನು ಬಾಲ್ನ ಫ್ಲಿಕ್ ಮಾಡಬಾರ್ದು ಅನ್ನೋ ಒಂದು ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡ್ಕೋತಾನೆ. ಸೊ ಇಲ್ಲೇನಾಯಿತು, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕಾನ್ಷಿಯಸ್ ಮೈಂಡ್ ಉಪಯೋಗಿಸ್ಕೊಂಡು ಒಂದು ಪ್ರಾಕ್ಟೀಸ್ ಮುಖಾಂತರ ಅದನ್ನು ಅವನು ಚೇಂಜ್ ಮಾಡ್ತಾನೆ ವಿತ್ ದ ಹೆಲ್ಪ್ ಆಫ್ ಪ್ರಾಪರ್ ಎಮೋಷನ್ಸ್. ಸರಿಯಾದ ಭಾವನೆಗಳು ಮತ್ತು ಪ್ರಾಕ್ಟೀಸು ಉಪಯೋಗಿಸ್ಕೊಂಡು ನಮ್ಮ ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಉದಾಹರಣೆ ಹೇಳಬೇಕಂತ ಹೇಳಿದ್ರೆ, ಒಂದು ಜೂಕ್ ಬಾಕ್ಸ್ ಇದ್ದಾಗೆ, ಒಂದು ಟೇಪ್ ರೆಕಾರ್ಡರ್ ಇದ್ದಾಗೆ. ಸೊ ಆ ಜೂಕ್ ಬಾಕ್ಸಲ್ಲಿ ನಾವು ಏನು ಸಾಂಗ್ಸನ್ನು ಹಾಕಿ ಪ್ಲೇ ಮಾಡ್ತೀವೋ ಅದೇ ಪ್ಲೇ ಆಗುತ್ತೆ. ಈಗ ನಾನು ನನ್ನ ಟೇಪ್ ರೆಕಾರ್ಡ್ರನ್ನ ಸಾಂಗ್ ಚೇಂಜ್ ಮಾಡು ಅಂತ ಬೈದರೆ ಚೇಂಜ್ ಮಾಡುತ್ತಾ? ನೋಡು ನೀನು ಚೇಂಜ್ ಮಾಡಿಲ್ಲ ನಂಗೆ ಸಿಟ್ಟು ಬರುತ್ತೆ ಅಂದರೆ ಚೇಂಜ್ ಮಾಡುತ್ತಾ? ಇಲ್ಲ ಟೇಪ್ ರೆಕಾರ್ಡ್ ತಲೆ ಮೇಲೆ ಹೊಡೆದ್ರೆ ಚೇಂಜ್ ಮಾಡುತ್ತಾ? ಇಲ್ಲ, ಯಾಕೆಂದರೆ ನಾವು ಕ್ಯಾಸೆಟ್ ಚೇಂಜ್ ಮಾಡಿಲ್ಲ, ಅಂದರೆ ಅಲ್ಲಿ ನಾವು ಪ್ರೋಗ್ರಾಮ್ನ ಚೇಂಜ್ ಮಾಡಿಲ್ಲ. ಸೊ ಸಬ್ಕಾನ್ಷಿಯಸ್ ಮೈಂಡ್ನ ನೀನು ಹಂಗಿರು ಹಿಂಗಿರು ಅಂತ ಹೇಳೋಕ್ಕಾಗೋದಿಲ್ಲ, ಅದರೊಳಗಿರೋ ಪ್ರೋಗ್ರಾಮಿಂಗ್ನ ನಾವು ಚೇಂಜ್ ಮಾಡಬೇಕು. ಸೊ ಆ ಕ್ಯಾಸೆಟನ್ನು ತೆಗೆದು ಬೇರೆ ಕ್ಯಾಸೆಟನ್ನು ಹಾಕಿದಾಗ ಅದರಲ್ಲಿ ನಮಗೆ ಬೇಕಾಗಿರೋ ಪ್ರೋಗ್ರಾಮ್ ಇದ್ದಾಗ ಆ ಪ್ರೋಗ್ರಾಮು ರನ್ ಆಗುತ್ತೆ. ಸೊ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ನಾವು ಬಲವಂತವಾಗಿ ಅಥವಾ ಕೋಪದಿಂದಾಗಲಿ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಒನ್ಲಿ ಥ್ರೂ ಪ್ರಾಕ್ಟೀಸ್ ವಿತ್ ರೈಟ್ ಎಮೋಷನ್ಸ್ ನಮ್ಮ ಬಿಲೀಫ್ ಸಿಸ್ಟಮ್ನ ನಾವು ಚೇಂಜ್ ಮಾಡ್ತಾ ಹೋಗಬೇಕು ಸ್ನೇಹಿತರೆ. ಯಾವಾಗ ನಮ್ಮ ಬಿಲೀಫ್ ಸಿಸ್ಟಮ್ಸ್ ಚೇಂಜ್ ಮಾಡ್ತೀವೋ ಆಟೋಮೆಟಿಕ್ಕಾಗಿ ಪ್ರೋಗ್ರಾಮಿಂಗ್ ಕೂಡ ಚೇಂಜ್ ಆಗುತ್ತೆ. ಪ್ರೀವಿಯಸ್ ಎಕ್ಸಾಂಪಲ್ಗೆ ಹೋಗ್ತೀನಿ. ಈಗ ವೈರಿಂಗ್ ಚೇಂಜ್ ಮಾಡಿದರೆ ಪಕ್ಕ ಸ್ವಿಚ್ಚಲ್ಲಿ ಆನ್ ಆಗುತ್ತೆ. ಈ ವೈರ್ ಕನೆಕ್ಷನ್ ಈ ಸ್ವಿಚ್ಚಿಗೆ ತೆಗೆದು ಆ ಸ್ವಿಚ್ಚಿಗೆ ಹಾಕಿದಾಗ ಅಥವಾ ಬೇರೆ ಹೊಸ ಕನೆಕ್ಷನ್ನ ಕೊಟ್ಟಾಗ ಆಬ್ವಿಯಸ್ಲಿ ಆ ಲೈಟಿಗೆ ಸಂಬಂಧಪಟ್ಟಿದ್ದ ಸ್ವಿಚ್ ಆನ್ ಮಾಡಿದಾಗ ಆನ್ ಆಗುತ್ತೆ. ಅದೇ ರೀತಿ ಸಬ್ಕಾನ್ಷಿಯಸ್ ಮೈಂಡಲ್ಲೂ ನಾವು ಪ್ರೋಗ್ರಾಮಿಂಗ್ನ ಚೇಂಜ್ ಮಾಡೋದನ್ನು ಕಲಿಬೇಕು. ಬಲವಂತವಾಗಿ ಡಾಮಿನೇಷನಿಂದ ಯಾವುದೇ ರೀತಿಯ ಬದಲಾವಣೆಯನ್ನು ನಾವು
ಸಬ್ಕಾನ್ಷಿಯಸಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸೊ ಈಗ ಸಬ್ಕಾನ್ಷಿಯಸ್ ಮೈಂಡು, ಕಾನ್ಷಿಯಸ್ ಮೈಂಡು ಮತ್ತು ಅದರ ಪ್ರೋಗ್ರಾಮಿಂಗ್ನ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸೊ ನಮ್ಮ ಪೇರೆಂಟ್ಸನ್ನು ಒಂದು ಬೆಳವಣಿಗೆ, ಪೇರೆಂಟ್ಸನ್ನು ಒಂದು ಥಿಂಕಿಂಗು, ಪೇರೆಂಟ್ಸ್ ಎಷ್ಟು ಇಂಪಾರ್ಟೆಂಟು ಮಕ್ಕಳ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗಲ್ಲಿ ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಪೇರೆಂಟಿಂಗ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ? ಈವನ್ ಬಿಫೋರ್ ಕನ್ಸೆಪ್ಷನ್, ಈವನ್ ಬಿಫೋರ್ ಫಿಸಿಕಲ್ ಇಂಟೆಮೆಸಿ. ಸೊ ಒಂದು ಹೆಣ್ಣು ಗಂಡು ಸೇರೋದಕ್ಕಿಂತ ಮುಂಚೆನೇ ನಮ್ಮ ಒಂದು ಪೇರೆಂಟಿಂಗ್ ಅನ್ನೋದು ಆ ಟೈಮಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಪೇರೆಂಟಿಂಗ್ ಡ್ಯೂರಿಂಗ್ ಆರ್ ಬಿಫೋರ್ ಕನ್ಸೆಪ್ಷನ್, ಪೇರೆಂಟಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಪೇರೆಂಟಿಂಗ್ ಪೋಸ್ಟ್ ಪ್ರೆಗ್ನೆನ್ಸಿ, ಇಷ್ಟನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಕನ್ಸೆಪ್ಷನ್ ಆರ್ ಡ್ಯೂರಿಂಗ್ ಕನ್ಸೆಪ್ಷನ್ ಅಂತ ಹೇಳಿದಾಗ ನಾವು ಆತ್ಮವಿಜ್ಞಾನದಲ್ಲಿ ಸಂಶೋಧನೆ ಮಾಡಿದಾಗ ಬರ್ತ್ ತೊಗೊಳಕ್ಕಿಂತ ಮುಂಚೆನೇ ಆಲ್ರೆಡಿ ಅಲ್ಲಿ ಆತ್ಮ ಪೇರೆಂಟ್ಸನ್ನು, ಎನ್ವಿರಾನ್ಮೆಂಟನ್ನು ಎಲ್ಲವನ್ನು ಸ್ಟಡಿ ಮಾಡಿ, ಎಲ್ಲವನ್ನು ನೋಡ್ಕೊಂಡು ಅವರ ಲೈಫ್ ಡಿಸೈನಿಗೆ ಈ ಒಂದು ಫ್ಯಾಮಿಲಿ ಹೊಂದಾಣಿಕೆ ಆಗುತ್ತಾ, ನನ್ನ ಲೈಫ್ ಪರ್ಪಸ್ಸು, ನಾನು ಜೀವನದಲ್ಲಿ ಕಲಿಬೇಕಾಗಿರೋ ಪಾಠಗಳನ್ನ ನಾನು ಕಲಿಬಹುದಾ, ಅದಕ್ಕೆಲ್ಲ ಸೀಮಿತವಾದಂಥ ವಾತಾವರಣ ಈ ಒಂದು ಫ್ಯಾಮಿಲಿಯಲ್ಲಾಗಲಿ ಈ ಒಂದು ಮನೆಯಲ್ಲಿ ಇದೆಯಾ ಅನ್ನೋದು ಅರ್ಥ ಮಾಡಿಕೊಂಡು ಎಲ್ಲ ಅನಾಲಿಸಿಸ್ ಮಾಡೇ ಒಂದು ಆತ್ಮ ಎಂಟ್ರಾಗೋದು. ಫಸ್ಟ್ ಥಿಂಗ್, ಯಾವ ರೀತಿ ಆತ್ಮಗಳು ಎಂಟ್ರಾಗುತ್ತೆ ತಾಯಿಯ ಗರ್ಭದಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿ ಲೆವೆಲ್ ಕನ್ಸೆಪ್ಷನ್ ಟೈಮಿಂದ ಏನಿದೆ. ಓಕೆ, ನಿಮ್ಮ ಕನ್ಸೆಪ್ಷನಲ್ಲಿ ಒಂದು ಪರಸ್ಪರ ಈಕ್ವಲ್ ಪ್ರಾಮುಖ್ಯತೆಯನ್ನು ಪಾರ್ಟ್ನರ್ಸ್ ಕೊಡ್ತಿದ್ದಾರಾ, ಒಬ್ರೊಬ್ಬರನ್ನ ರೆಸ್ಪೆಕ್ಟ್ ಮಾಡ್ತಿದ್ದಾರಾ ಫಿಸಿಕಲ್ ಇಂಟಿಮೆಸಿ ಟೈಮಲ್ಲಿ, ಅಲ್ಲಿ ಅವರ ಒಂದು ಫಿಸಿಕಲ್ ಇಂಟಿಮೆಸಿಯಲ್ಲಿ ಲವ್ ಇದೆಯಾ, ಹೇಟ್ರೇಡ್ ಅನ್ನೋದಿದೆಯಾ, ಬಲವಂತ ಇದೆಯಾ, ಇವೆಲ್ಲವೂ ತುಂಬ ಪ್ರಮಾಣದಲ್ಲಿ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಈವನ್ ಕನ್ಸೆಪ್ಷನ್ ಅನ್ನೋದು ಇಂಪಾರ್ಟೆಂಟ್. ಅದು ಲವ್, ಔಟ್ ಆಫ್ ಲವ್ ಆಗಿದೆಯಾ, ಔಟ್ ಆಫ್ ಹೇಟ್ರೇಡ್ ಆಗಿದೆಯಾ, ಫೋರ್ಸ್ಫುಲ್ಲಿ ಆಗಿದೆಯಾ, ಇವೆಲ್ಲ ತುಂಬ ತುಂಬ ಇಂಪಾರ್ಟೆಂಟ್. ಓಕೆ, ನಾವು ಲೋ ಎನರ್ಜಿಲಿದ್ದಾಗ, ಲೋ ಲೆವೆಲ್ ಎನರ್ಜಿ ಸೋಲ್ಸೇ ತಾಯಿ ಗರ್ಭದಲ್ಲಿ ಎಂಟ್ರಾಗೋದು. ಹೈ ಎನರ್ಜಿ ಲೆವೆಲಲ್ಲಿದ್ದಾಗ ಹೈ ಎನರ್ಜಿ ಸೋಲ್ಸೇ ಎಂಟ್ರಾಗೋದು. ಏಕೆಂದರೆ ಇಲ್ಲಿ ಪರ್ಪಸ್ಸು ಮತ್ತು ಲೆಸನ್ಸು ಎಲ್ಲ ಬದಲಾಗ್ತಾ ಹೋಗುತ್ತೆ. ಸೊ ಆದ್ದರಿಂದನೇ ನಾವೇನು ಹೇಳ್ತೀವಿ ಅಂದರೆ, ಫಿಸಿಕಲ್ ಇಂಟಿಮೆಸಿ ಮಾಡಿಕೊಂಡಾಗ, ಒಂದು ಗಂಡು ಹೆಣ್ಣು ಸೇರಿದಾಗ ಪ್ರೇಮ ತತ್ವದಿಂದ ಪರಸ್ಪರ ರೆಸ್ಪೆಕ್ಟ್, ಒಬ್ರಿಗೊಬ್ಬರು ರೆಸ್ಪೆಕ್ಟನ್ನು ಕೊಟ್ಟು ಒಬ್ಬರೊಬ್ಬರನ್ನ ಪ್ರೀತಿಯನ್ನು ಮಾಡ್ತಾ ನಾವು ಫಿಸಿಕಲ್ ಇಂಟಿಮೆಸಿಯನ್ನು ಮಾಡಬೇಕು. ಯಾವ ರೀತಿ ಮಾಡಬೇಕಂದ್ರೆ, ಒಂದು ಸೆಲೆಬ್ರೇಷನ್ ರೀತಿ, ಒಂದು ಪರಮಾತ್ಮವನ್ನು ನಾನು ಆಹ್ವಾನ ಮಾಡ್ತಿದ್ದೀನಿ ಅನ್ನೋ ಒಂದು ಮನಸ್ಥಿತಿಲಿ ನಾವು ಸೇರಬೇಕು. ನೋಡೋದು ಆ ವ್ಯತ್ಯಾಸ ಎಷ್ಟು ಇಂಪಾರ್ಟೆಂಟ್ ಪೇರೆಂಟಿಂಗ್ ಅನ್ನೋದು. ಸೊ ಪೇರೆಂಟಿಂಗ್ ಅನ್ನೋದು ಅಲ್ಲಿನೇ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಕೆಲವು ಸಾರಿ ಆಕ್ಸಿಡೆಂಟಲ್ ಪ್ರೆಗ್ನೆನ್ಸಿ ಅಂದರೆ ಮದರ್ ರೆಡಿ ಇರೋದಿಲ್ಲ. ಮದರ್ ರೆಡಿ ಇಲ್ಲದೆ ಇರೋದ್ರಿಂದ ಬೇಬಿ ಏನೊಂದು ಆತ್ಮ ಬರಬೇಕಂತ ಅಂದ್ಕೊಂಡಿರ್ತಾರೆ, ಅವ್ರಿಗೆ ಬಾಧೆ ಅನಿಸುತ್ತೆ, ಏನು ಇನ್ನೂ ಭೂಮಿ ಮೇಲೆ ಬಂದಿಲ್ಲ, ಆಗಲೇ ನನ್ನ ತಿರಸ್ಕಾರ ಮಾಡ್ತಿದ್ದಾರೆ. ಆಮೇಲೆ ಜೆಂಡರ್ ವಿಂಗಡಣೆ ಮಾಡೋದು. ಸೊ ಇವೆಲ್ಲ ಮಾಡಬಾರ್ದು. ನಾವು ಯಾರಿಗೆ ಯಾವ ಮಗು ಆಗಬೇಕೋ ಆಗುತ್ತೆ, ಯಾರಿಗೆ ಯಾವಾಗ ಮಗು ಆಗಬೇಕೋ ಆಗುತ್ತೆ. ನಾವು ಯಾವಾಗಲೂ ವೆಲ್ಕಮ್ ಮಾಡಬೇಕು. ಈಗ ನಿಮ್ಮ ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ, ಯಾರೋ ಗೆಸ್ಟ್ ಬಂದಾಗ ನೀವು ಹೇಗೆ ರಿಸೀವ್ ಮಾಡ್ತೀರಿ? ಓ ನಮಸ್ಕಾರ, ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ಊಟ ಮಾಡ್ತೀರಾ? ಸೊ ಎಷ್ಟು ನಗ್ನಗ್ತಾ ಕೇಳ್ತೀವಿ. ಯಾಕೆ? ಅವ್ರನ್ನ ಒಂದು ಕಂಫರ್ಟ್ ಝೋನಲ್ಲಿ ಕ್ರಿಯೇಟ್ ಮಾಡಿ ಆ ಗೆಸ್ಟಿಗೆ ನಾವು ಕೊಡಬೇಕಾಗಿರೋಂಥ ರೆಸ್ಪೆಕ್ಟನ್ನು ಕೊಟ್ಟು ಇವೆಲ್ಲ ಮಾಡ್ತೀವಲ್ಲ. ಸೊ ಅದೇ ರೀತಿ ಬೇರೆ ಲೋಕದಿಂದ ಒಂದು ಮಗು ಭೂಮಿ ಮೇಲೆ ನಿಮ್ಮನ್ನೇ ನಂಬ್ಕೊಂಡು ಜೀವನವನ್ನು ಮಾಡ್ತೀನಿ ಅಂತ ಬಂದಾಗ ನೀವು ತಿರಸ್ಕಾರ ಮಾಡೋದ್ರಲ್ಲಿ ಎಷ್ಟು ಮಟ್ಟಿಗೆ ಅದು ಜಸ್ಟಿಫಿಕೇಷನ್ ಆಗುತ್ತೆ ಹೇಳಿ ಸ್ನೇಹಿತರೆ. ಸೊ ಆಕ್ಸಿಡೆಂಟಲ್ ಪ್ರೆಗ್ನೆನ್ಸಿ ಆದಾಗ ಫಸ್ಟ್ ಥಿಂಗ್ ನಾನು ಹೇಳೋದು, ಮಕ್ಕಳಾಗದೆ ಎಷ್ಟು ಜನ ಪರದಾಡ್ತಿದ್ದಾರೆ. ಒಂದು ವೇಳೆ ನಿಮಗೆ ಆಕ್ಸಿಡೆಂಟಲ್ ಪ್ರೆಗ್ನೆನ್ಸಿ ಆಗಿದ್ದರೆ, ನೀವು ಪ್ರಿಪೇರ್ಡ್ ಇಲ್ಲ ಅಂತ ಹೇಳಿದ್ರೆ, ಆ ಸಿಚುವೇಶನ್ನ ಆಕ್ಸೆಪ್ಟ್ ಮಾಡಿ, ಆ ಮಗುವಿಗೆ ಲವ್ ಅನ್ನೋ ಒಂದು ನರಿಷ್ಮೆಂಟ್ನ ಕೊಡಿ. ದಯವಿಟ್ಟು ತಿರಸ್ಕಾರವನ್ನು ಮಾಡಬೇಡಿ. ಕೋಪದಿಂದ, ಫ್ರಸ್ಟ್ರೇಷನಿಂದ ಪ್ರೆಗ್ನೆನ್ಸಿಯನ್ನು ಕಳಿಬೇಡಿ. ತಾಯಿ ತಂದೆ ಅಷ್ಟೇ ಅಲ್ಲ, ಈವನ್ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಕೂಡ ಬಹಳ ಮುಖ್ಯ. ಯಾರು ಪ್ರೆಗ್ನೆಂಟ್ ಲೇಡಿ ಇದ್ದಾರೋ ಅವರು ಅತ್ತೆ ಮನೇಲಿರಲಿ ಅಥವಾ ತಾಯಿ ಮನೇಲಿರಲಿ,
ಎಲ್ಲರೂ ಕೂಡ ಅವರಿಗೆ ಸಪೋರ್ಟನ್ನು ಮಾಡಬೇಕು, ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಬರೋ ಒಂದು ಆತ್ಮಕ್ಕೆ ಕೂಡ ಅವರು ವೆಲ್ಕಮ್ ಮಾಡ್ತಾ, ರೆಸ್ಪೆಕ್ಟ್ ಮಾಡ್ತಾ, ಒಂದು ಸೆಲೆಬ್ರೇಷನ್ ಈ ರೀತಿ ಅವರು ಪ್ರೆಗ್ನೆನ್ಸಿಯನ್ನು ನಡೆಸಬೇಕು ಸ್ನೇಹಿತರೆ. ಬರುವ ಆತ್ಮ ಬಹಳ ಸಂತೋಷದಿಂದ, ಆನಂದದಿಂದ ಅವರು ಹೊರಗೆ ಬರ್ತಾರೆ. ಸೊ ಇಲ್ಲಿ ಸಾಕಷ್ಟು ರಿಸರ್ಚ್ಗಳು ಕೂಡ ನಿಮಗೆ ನಾನು ಕೋಟ್ ಮಾಡ್ತಿದ್ದೀನಿ, ನೋಟ್ ಮಾಡ್ಕೊಂಬಂದಿದ್ದೀನಿ. ಸ್ಟೇಟ್ ಆಫ್ ಮೈಂಡ್ ಆ್ಯಂಡ್ ಎಮೋಷನ್ ಆಫ್ ಪೇರೆಂಟ್ಸ್ ಹ್ಯಾಸ್ ಮೇಜರ್ ಇಂಪ್ಯಾಕ್ಟ್ ಆನ್ ಜೆನೆಟಿಕ್ ಎಕ್ಸ್ಪ್ರೆಷನ್ ಆನ್ ದ ಚೈಲ್ಡ್ ವಿಚ್ ಡಿಟರ್ಮಿನ್ಸ್ ದ ಮೆಂಟಲ್ ಆ್ಯಂಡ್ ಬಾಡಿ ಸ್ಟೇಟ್. ಸೊ ಸುರಾಯ್ 2001 ಒಂದು ರಿಸರ್ಚ್ ಮಾಡಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ತಾಯಿ ತಂದೆ ಕುಟುಂಬದ ಸದಸ್ಯರ ಮನಸ್ಥಿತಿ ಏನಿದೆ, ಆ ಮನಸ್ಥಿತಿ ಮಕ್ಕಳ ಬೆಳವಣಿಗೆ, ಅದು ಅದು ಶಾರೀರಿಕ ಬೆಳವಣಿಗೆ ಆಗಿರ್ಬೋದು, ಮಾನಸಿಕ ಬೆಳವಣಿಗೆ ಆಗಿರ್ಬೋದು, ಅವೆರಡರ ಮೇಲೂ ಪರಿಣಾಮ ಬೀರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಕನ್ಸೆಪ್ಷನ್ ಟೈಮಲ್ಲಿ, ಕನ್ಸೆಪ್ಷನ್ಗಿಂತ ಮುಂಚೆ ಮತ್ತು ಕನ್ಸೆಪ್ಷನ್ ಟೈಮಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೋ, ಅಥವಾ ಪ್ರೆಗ್ನೆಂಟ್ ಪಾಸಿಟಿವ್ ಅಂತ ಬಂದಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೋ ಆ ಒಂದು ಮನಸ್ಥಿತಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ನಾವೇನು ಅನ್ಕೋತೀವಿ, ಕರೆಕ್ಟಾದ ಆಹಾರ ತೊಗೊಂಡ್ರೆ ಸಾಕು ಅಂತ. ಕರೆಕ್ಟ್ ಆಹಾರ ತೊಗೊಳ್ಳೋದು ಕರೆಕ್ಟು, ನಿಜ. ಬಟ್ ಅದೇ ರೀತಿ ನಮ್ಮ ಮಾನಸಿಕ ಸ್ಥಿತಿ, ನಮ್ಮ ಭಾವನೆಗಳ ಸ್ಥಿತಿ ಕೂಡ ಅಷ್ಟೇ ಮುಖ್ಯ ಸ್ನೇಹಿತರೆ. ಸೊ ಪೇರೆಂಟಿಂಗ್ ಅನ್ನೋದು ಡ್ಯೂರಿಂಗ್ ಆರ್ ಬಿಫೋರ್ ಕನ್ಸೆಪ್ಷನ್ನೇ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಪೇರೆಂಟಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಓಕೆ, ಪ್ರೆಗ್ನೆಂಟ್ ಆಗಿದ್ದಾರೆ. ಪ್ರೆಗ್ನೆಂಟ್ ಆದಾಗ ಎಲ್ಲರಿಗೂ ಗೊತ್ತು, ಸಾಕಷ್ಟು ಸಿಮ್ಟಮ್ಸ್ ಬರುತ್ತೆ. ಸೊ ಯಾವ ರೀತಿ ಸಿಮ್ಟಮ್ಸು? ವಾಮಿಟಿಂಗ್ ಸೆನ್ಸೇಷನ್ಸು, ಸುಸ್ತಾಗೋದು. ಸೊ ಈ ಕೆಲವೆಲ್ಲ ಹಾರ್ಮೋನಲ್ ಚೇಂಜಸ್ ಇದ್ದಾಗ ಸಾಮಾನ್ಯವಾಗಿ ತಾಯಿ ಅನುಭವಿಸೋಂಥ ಕೆಲವು ಸಮಸ್ಯೆಗಳು. ಸೊ ಇದನ್ನು ತಾಯಿ ಹೇಗೆ ರೆಸ್ಪಾಂಡ್ ಆಗಬೇಕು? ರಿಯಾಕ್ಟ್ ಮಾಡಬಾರ್ದು, ಕೋಪ ಮಾಡ್ಕೋಬಾರ್ದು, ಫ್ರಸ್ಟ್ರೇಟ್ ಆಗಬಾರ್ದು. ಏನು ದರಿದ್ರನಪ್ಪ ಈ ಪ್ರೆಗ್ನೆನ್ಸಿಲಿ, ಬರೀ ವಾಂತಿ, ಬರೀ ಸುಸ್ತು. ನೋ, ಆ ಒಂದು ಚೇಂಜಸನ್ನು ಅಬ್ಸರ್ವ್ ಮಾಡಿ, ಎಂಜಾಯ್ ಮಾಡಿ, ಆಕ್ಸೆಪ್ಟ್ ಮಾಡಿ. ನನ್ನ ದೇಹದಲ್ಲಿ ಇನ್ನೊಂದು ಆತ್ಮ ಬಂದು ಸೇರ್ತಿದೆ, ನನ್ನ ಜೀವ ಬಂದು ಸೇರ್ತಿದೆ, ನಾನು ಸಂತೋಷವಾಗಿರಬೇಕು. ನನ್ನ ದೇಹದಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಬದಲಾವಣೆಗಳಾಗಲಿ, ಹಾರ್ಮೋನಲ್ ಚೇಂಜಸ್ ಆಗಲಿ, ಬಟ್ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ತೀನಿ. ಏಕೆಂದರೆ ನನ್ನ ಮಗು ಬರ್ತಿರುವ ಒಂದು ಸೂಚನೆ ಇದು, ನಾನು ಇದನ್ನು ಎಂಜಾಯ್ ಮಾಡ್ತೀನಿ ಅಂತ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು, ಶುದ್ಧೀಕರಣ ಮಾಡ್ಕೋಬೇಕು. ಸೊ ಆಟೋಮೆಟಿಕ್ಕಾಗಿ ಸಿಮ್ಟಮ್ಸು ಕಮ್ಮಿ ಆಗುತ್ತೆ, ಒಳಗೆ ಇರೋವಂಥ ಬೇಬಿ ಕೂಡ ಸಂತೋಷ ಪಡುತ್ತೆ. ಓ, ನಾನು ಸ್ವಲ್ಪ ತೊಂದರೆ ಆಗ್ತಿರೋ ನನ್ನಿಂದ ನಮ್ಮಮ್ಮ ಎಷ್ಟು ಖುಷಿಯಾಗಿದ್ದಾರೆ, ಅಬ್ಬಾ ನಮ್ಮಮ್ಮ ಅಂದರೆ ನಂಗೆ ತುಂಬ ಇಷ್ಟ. ನೋಡಿದ್ರೆ ಕನೆಕ್ಷನ್ ಅಲ್ಲೇ ಸ್ಟಾರ್ಟ್ ಆಗೋಯ್ತು. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಅನ್ಕೋತೀವಿ ಪ್ರೆಗ್ನೆನ್ಸಿಲಿ ಮಕ್ಕಳು ಏನೂ ಕೇಳಿಸ್ಕೊಳ್ಳೋದಿಲ್ಲ, ಅವ್ರಿಗೇನು ಅರ್ಥ ಆಗಲ್ಲ ಅಂತ. ಆ್ಯಕ್ಚುಲಿ ಮಕ್ಕಳಿಗೆ ಗರ್ಭದಲ್ಲಿ ಇರಬೇಕಾದ್ರೆ ಎಲ್ಲ ಕೇಳಿಸುತ್ತೆ. ಇದು ಮೆಮೊರಿಯಲ್ಲಿ ಕೂಡ ಸ್ಟೋರ್ ಆಗುತ್ತೆ. ಇದನ್ನು ಸೈಂಟಿಸ್ಟ್ಗಳು ಇಂಪ್ಲಿಸಿಟ್ ಮೆಮೊರಿ ಅಂತ ಹೇಳ್ತಾರೆ. ಇಂಪ್ಲಿಸಿಟ್ ಮೆಮೊರಿ ಅಂತ ಹೇಳಿದಾಗ, ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿ ತಂದೆಗಳು ಏನೇನು ಮಾತಾಡ್ಕೋತಾರೆ, ತಾಯಿಯ ಭಾವನೆಗಳು, ತಾಯಿಯ ಮತ್ತು ಆಲೋಚನೆಗಳು ಏನೇನಿದೆ ಎಲ್ಲವೂ ಮಗುವಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ, ಮಗುವಿನ ಮೆಮೊರಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಇಂಪ್ಲಿಸಿಟ್ ಮೆಮೊರಿ ಅಂತ ಹೇಳ್ತೀವಿ. ಸೊ ನಾವು ಹೇಳ್ತೀವಿ ಅವಕ್ಕೇನು ಅರ್ಥ ಆಗಲ್ಲ. ಕೆಲವ್ರು ಹೇಳ್ತಾರೆ ಬ್ರೈನ್ ಇನ್ನೂ ಡೆವಲಪ್ ಆಗಿರಲ್ಲ. ಸ್ನೇಹಿತರೆ, ನಮಗೆ ಇಲ್ಲಿ ಬ್ರೈನಲ್ಲ ಇಂಪಾರ್ಟೆಂಟು, ಮೈಂಡ್. ಮೈಂಡ್ ಅಂದರೆ ಏನು? ನಮ್ಮ ಸೋಲ್ ಪ್ರೊಜೆಕ್ಷನ್ನೇ ಮೈಂಡ್. ಭೂಮಿ ಮೇಲೆ ಬಂದಾಗ ಸೋಲು ಮೈಂಡಾಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ. ಸೊ ಆತ್ಮ ಇಲ್ವಾ ಅಲ್ಲಿ? ಅಂದರೆ ಮೈಂಡ್ ಇಲ್ವಾ ಅಲ್ಲಿ? ಅದೇ ಹೇಗೆ ಹೇಳ್ತೀರಿ ಬ್ರೈನ್ ಡೆವಲಪ್ ಆಗಿಲ್ಲ, ಏನೂ ಗೊತ್ತಾಗೋದಿಲ್ಲ ಅಂತ? ಸೊ ನಿಮ್ಮ ಅಜ್ಞಾನದಲ್ಲಿ ನೀವು ಆ ರೀತಿ ಯೋಚನೆ ಮಾಡ್ತೀರಿ. ಸೊ ಮೈಂಡ್ ಇದೆ, ಮೈಂಡ್ ಇದ್ಮೇಲೆ ಅಲ್ಲಿ ಭಾವನೆಗಳಿದೆ, ಆಲೋಚನೆಗಳಿದೆ, ಎಲ್ಲವೂ ಇದೆ, ಎಲ್ಲವೂ ಅರ್ಥ ಆಗುತ್ತೆ. ಓಕೆ, ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಪುರಾಣದಲ್ಲೇ ಕೊಟ್ಟಿದ್ದಾರಲ್ಲ, ಅಭಿಮನ್ಯುದು ಚಕ್ರವ್ಯೂಹದ ಬಗ್ಗೆ. ಕೃಷ್ಣ ಚಕ್ರವ್ಯೂಹದ ಬಗ್ಗೆ ಹೇಳ್ಬೇಕಾದ್ರೆ ಅಭಿಮನ್ಯು ಕೇಳಿಸ್ಕೋತಾ ಇರ್ತಾನೆ ಒಳಗೆ ಹೆಂಗೆ ಹೋಗೋದು ಅಂತ. ಅದು ಗೊತ್ತಾಗಿದ ತಕ್ಷಣ ಅವನಿಗೆ ಅರಿವಿಗೆ ಬಂದ ತಕ್ಷಣ ಕೃಷ್ಣ ಏನು ಮಾಡ್ತಾನೆ, ಒಳಗೆ ಹೋಗೋವರೆಗೂ ಹೇಳ್ಬಿಟ್ಟು ಹೊರಗೆ ಬರೋದನ್ನು ಅವನು ಹೇಳೋದಿಲ್ಲ. ಅಂದರೆ ಪುರಾಣದಲ್ಲಿ ಹೇಳಿದಾರೆ ತಾನೆ. ಸೊ ಪುರಾಣದಲ್ಲಿ ಏನೇ ಹೇಳಿದ್ರೂ ಅದು ಆಗಿದೆಯೋ ಆಗಿಲ್ಲೋ, ಬಟ್ ಇಟ್ ಈಸ್ ಅ ಕಾನ್ಸೆಪ್ಟ್, ಇಟ್ ಹ್ಯಾಪನ್ಸ್, ಅದು ಆಗುತ್ತೆ. ನಮ್ಮ ಪಬ್ಲಿಕ್ಕಿಗೆ ಜ್ಞಾನಕ್ಕೋಸ್ಕರನೇ ಈ ರೀತಿ ಅವರು ಸ್ಟೋರಿಗಳನ್ನ ಸೃಷ್ಟಿ ಮಾಡಿರೋದು. ಸೊ ಅಭಿಮನ್ಯು ಕೇಳಿಸ್ಕೊಂಡ ಅಂದರೆ ಪ್ರತಿಯೊಂದು ಮಗುನೂ ಕೇಳಿಸ್ಕೊಳ್ಳುತ್ತಲ್ವ ಗರ್ಭದಲ್ಲಿ ಇರಬೇಕಾರೆ. ಸೊ ಅಷ್ಟೇ ಯಾಕೆ, ನನ್ನ ಮಗನ ಒಂದು ಎಕ್ಸಾಂಪಲೇ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಸೊ 5th ಮಂತಲ್ಲಿ ನಾನು ಒಂದು ಸಾರಿ ನನ್ನ ಮಗನ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾ
ಸಾಮಾನ್ಯವಾಗಿ ನನಗೆ ಬೈ ಹ್ಯಾಬಿಟ್ ನಾನು ಸಿಂಗರ್. ಸೊ ನನಗೆ ಹಾಡಾಡೋದು ಅಂದರೆ ತುಂಬ ಇಷ್ಟ. ಸೊ ನಾನೇನು ಮಾಡ್ತಿದ್ದೆ ಅಂದರೆ ನನ್ನ ಮಗನಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗಲೂ ಹಾಡು ಹೇಳ್ತಿದ್ದೆ. ಸೊ ಹಾಡು ಹೇಳ್ದಾಗೆಲ್ಲ ಅವನು ಬಾಡಿಲಿ ಮೂಮೆಂಟ್ಸ್ ಮಾಡೋನು, ಗರ್ಭದಲ್ಲಿ ಮೂಮೆಂಟ್ಸ್ ಮಾಡೋನು. ಸೊ ಗರ್ಭದಲ್ಲಿರ್ಬೇಕಾದ್ರೆ ಮಗು ಮೂಮೆಂಟ್ಸ್ ಮಾಡಿದಾಗ ಎಲ್ಲ ಪೇರೆಂಟ್ಸ್ಗೂ ಗೊತ್ತು ಎಷ್ಟು ಸಂತೋಷ ಪಡ್ತಾರೆ, ಎಷ್ಟು ಆನಂದ ಪಡ್ತಾರೆ ಅಂತ ಹೇಳಿಬಿಟ್ಟು. ಅದೇ ರೀತಿ ನಾವು ಕೂಡ ಎಂಜಾಯ್ ಮಾಡ್ತಿದ್ವಿ. ಸೊ ನಾನು ಡೈಲಿ ಮಾತಾಡಿಸ್ತಿದ್ದೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ಯಾವಾಗಲೂ ನೀವು ಮಗುವಿನ ಮಾತಾಡಿಸ್ಬೇಕು. ಡಿಫ್ರೆನ್ಸ್ ಇಷ್ಟೇ, ಡೆಲಿವರಿ ಆದಮೇಲೆ ಮಗು ಹೊರಗಿರುತ್ತೆ, ಡೆಲಿವರಿಗೆ ಮುಂಚೆ ಒಳಗಿರುತ್ತೆ, ಎಲ್ಲ ಸೇಮ್. ಪೊಸಿಷನ್ ಒಂದು ಬೇರೆ ಇದೆ, ಇಲ್ಲಿ ಒಳಗಿದೆ ಇಲ್ಲಿ ಹೊರಗಿದೆ, ಅಷ್ಟೇ ಡಿಫ್ರೆನ್ಸು. ಸೊ ನೀವು ಸಣ್ಣ ಒಂದು ಪ್ರೆಗ್ನೆನ್ಸಿ ಟೈಮಿಂದನೇ ಮಕ್ಕಳ ಜೊತೆ ಇಂಟ್ರ್ಯಾಕ್ಷನ್ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಸದಾ ಲವ್ ಎನರ್ಜೀಸ್ನ ನಾವು ಪಾಸ್ ಮಾಡ್ತಾ ಇರಬೇಕು. ಅವ್ರಿಗೆ ಸೆನ್ಸ್ ಆಗುತ್ತೆ, ಕೇಳಿಸ್ಕೋತಾರೆ, ಅರ್ಥ ಮಾಡ್ಕೋತಾರೆ, ಸೆನ್ಸ್ ಮಾಡ್ತಾರೆ, ಎಲ್ಲವನ್ನು ರಿಸೀವ್ ಮಾಡ್ತಾರೆ, ಎಮೋಷನ್ಸ್ನ ರಿಸೀವ್ ಮಾಡ್ತಾರೆ, ಥಾಟ್ಸನ್ನು ರಿಸೀವ್ ಮಾಡ್ತಾರೆ, ಎಲ್ಲವನ್ನು ರಿಸೀವ್ ಮಾಡ್ತಾರೆ, ಟಚ್ಚನ್ನು ರಿಸೀವ್ ಮಾಡ್ತಾರೆ. ಹಿಂಗೆ ತಂದೆ ಹೋಗಿ ತಾಯಿಯ ಒಂದು ಗರ್ಭ ಜಾಗದಲ್ಲಿ ಕೈ ಇಟ್ಬಿಟ್ಟು ಮಗುನ ಮಾತಾಡಿಸಿದಾಗ ತಂದೆಯ ಟಚ್ ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ರೆ 100% ಗೊತ್ತಾಗುತ್ತೆ. ಹುಟ್ಟಿದ ತಕ್ಷಣ, ನೀವು ಮುಟ್ಟಿದ ತಕ್ಷಣ ಅವು ರೆಕಗ್ನೈಸ್ ಮಾಡುತ್ತೆ, ಓ ಇದು ನನ್ನ ತಂದೆಯ ಸ್ಪರ್ಶ, ಓ ಇದು ನನ್ನ ತಾಯಿಯ ಸ್ಪರ್ಶ, ಇದು ನಮ್ಮ ಅಜ್ಜಿಯ ಸ್ಪರ್ಶ, ಇದು ನನ್ನ ತಾತನ ಸ್ಪರ್ಶ ಅಂತ. ಸೊ ಎಲ್ಲ ಸೆನ್ಸಸ್ಸು ಕರೆಕ್ಟಾಗಿ ಇನ್ಫ್ಯಾಕ್ಟ್ ನಮಗಿಂತ ಚೆನ್ನಾಗೇ ಮಕ್ಕಳಿಗೆ ಕೆಲಸ ಮಾಡ್ತಿರುತ್ತೆ. ಸೊ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿಬಿಟ್ಟು ಗರ್ಭದ ಹತ್ರ ಹೋಗಿ ಕೈ ಇಟ್ಬಿಟ್ಟು ನಾನು ಹೇಳಿದೆ, ಪಾಪು ನಾವು ಒಂದು ಕೆಲಸ ಮಾಡೋಣ, ಈ ದಿನ ರಾತ್ರಿ ಕನಸಿನಲ್ಲಿ ಆಸ್ಟ್ರಲ್ ಆಗಿ ಸೂಕ್ಷ್ಮ ಲೋಕದಲ್ಲಿ ನಾವು ಸಂಭಾಷಣೆಯನ್ನು ಮಾಡೋಣ, ನಾನು ಅಲ್ಲಿ ನಿನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಲ್ಕೊಂಡಿದ್ದು. ಮತ್ತು ಡ್ರೀಮಲ್ಲಿ ಆಸ್ಟ್ರಲ್ ವರ್ಲ್ಡಲ್ಲಿ ನಾವಿಬ್ಬರು ಸಂಪರ್ಕವನ್ನು ಮಾಡಿದ್ವಿ. ಇನ್ನು 2-3 ಜನದ ಜೊತೆ ನಿಂತ್ಕೊಂಡು ಮಾತಾಡ್ತಿರ್ಬೇಕಾರೆ ಸೊ ನನಗೆ ಯಾವಾಗಲೂ ನನ್ನ ಮಗ ಯುವಕನ ರೂಪದಲ್ಲಿ, ಅಂದರೆ ಬಾಲಕನ ರೂಪದಲ್ಲೇ ಕಾಣಿಸ್ತಿದ್ದ. ಸೊ ಆವಾಗಲೇ ಅನಿಸ್ತಿತ್ತು ಗಂಡು ಮಗು ಅಂತ. ಬಟ್ ನಾನು ಯಾರಿಗೂ ಹೇಳಿರಲಿಲ್ಲ. ಬಟ್ ಸಾಕಷ್ಟು ಬಾರಿ ನಾನು ಸೂಕ್ಷ್ಮ ಲೋಕದಲ್ಲಿ ಸಂಭಾಷಣೆಯನ್ನು ಮಾಡ್ತಿದ್ದೆ. ಯಾವಾಗಲೂ ಬಾಲಕನ ರೂಪದಲ್ಲೇ ಅವ್ನು ಬರೋನು. ಸೊ ಅವ್ನು ಬಂದುಬಿಟ್ಟು, ಪಪ್ಪ ನಿನ್ನ ಹಾಡಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳ್ದ. ತುಂಬ ಚೆನ್ನಾಗಿ ಹಾಡ್ತೀಯ, ನಿನ್ನ ಹಾಡಂದರೆ ನಂಗೆ ತುಂಬ ಇಷ್ಟ ಅಂತ ನನ್ನ ಮಗ ನನಗೆ ಹೇಳ್ದ. ಬೆಳಗ್ಗೆ ಎದ್ದಾಗ ತುಂಬ ಸಂತೋಷ ಆಯಿತು. ಫೈನಲಿ ಎಕ್ಸ್ಪೆರಿಮೆಂಟ್ ವಾಸ್ ಸಕ್ಸಸ್ಫುಲ್. ಒಂದು, ನನ್ನ ಮಗ ನಾನು ಹೇಳಿದ್ದನ್ನು ಕೇಳ್ತಿದ್ದಾನೆ ಅನ್ನೋದು ಪ್ರೂವ್ ಆಯಿತು. ಸೊ ಈ ಅಭಿಮನ್ಯು ಕಥೆ ಎಲ್ಲ ನಿಜ ಆಯಿತು ಕನ್ಸೆಪ್ಚುಯಲ್ ಆಗಿ. ನೆಕ್ಸ್ಟ್ ಥಿಂಗ್, ನಾವೆಲ್ಲ ಆತ್ಮ ಸ್ವರೂಪಗಳೇ. ನಿದ್ದೆಯಲ್ಲಿ ಅಥವಾ ಧ್ಯಾನ ಸ್ಥಿತಿಯಲ್ಲಿ ನಾವು ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ಶರೀರಗಳ ಮುಖಾಂತರ ನಾವು ತಿರುಗಾಡ್ತಿರ್ತೀವಿ ಅನ್ನೋದು ಕೂಡ ನಮಗೆ ಇಲ್ಲಿ ಕನ್ಫರ್ಮ್ ಆಯಿತು. ನೋಡಿದ್ರ ಸ್ನೇಹಿತರೆ, ಪ್ರೆಗ್ನೆನ್ಸಿ ಯಾಕೆ ಇದೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಮಾತುಗಳು ನಾಟ್ ಓನ್ಲಿ ಮದರ್, ತಾಯಿ ಒಬ್ಬರೇ ಅಲ್ಲ, ತಂದೆ ಒಬ್ಬರೇ ಅಲ್ಲ, ಎಂಟೈರ್ ಫ್ಯಾಮಿಲಿ ಪೇರೆಂಟಿಂಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ತಂದೆ ತಾಯಿರು ಏನು ಮಾತಾಡ್ತಾರೆ, ಒಳ್ಳೇದು ಮಾತಾಡ್ತಿದ್ರಾ ಕೆಟ್ಟದ್ದು ಮಾತಾಡ್ತಿದ್ರಾ, ಯಾರು ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದಾರಾ, ಅಥವಾ ಭಾವನೆಗಳು ಹೇಗಿದೆ, ಖುಷಿಯಾಗಿದ್ದಾರಾ, ಫ್ರಸ್ಟ್ರೇಷನಲ್ಲಿದ್ದಾರಾ, ಕೋಪದಲ್ಲಿದ್ದಾರಾ, ಯಾವ ಒಂದು ಮನಸ್ಥಿತಿಯಲ್ಲಿ ನಮ್ಮ ತಾಯಿ ಇದ್ದಾರೆ, ಆ ಪ್ರತಿಯೊಂದುವೇ ಮಗುವಿನ ಮೇಲೆ ಪ್ರೊಜೆಕ್ಟ್ ಆಗ್ತಾ ಹೋಗುತ್ತೆ, ಅಂದರೆ ಪ್ರೋಗ್ರಾಮಿಂಗ್ ಆಗ್ತಾ ಹೋಗುತ್ತೆ. ನಾವು ಅನ್ಕೋತೀವಿ, ಅಯ್ಯೋ ನನ್ನ ಮಗ ಅದೇನು ಗಲಾಟೆ ಮಾಡ್ತಾನಪ್ಪ, ಬಹಳ ಕೋಪ, ಹೇಳಿದ ಮಾತೇ ಕೇಳಲ್ಲ, ತುಂಬ ಕೋಪ ಅವನಿಗೆ ಅಂತ ಪಕ್ಕದ ಮನೆಯವ್ರ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ. ಆ ತಾಯಿಗೆ ಅರ್ಥ ಆಗದೇ ಇರೋದು ಏನಂತ ಹೇಳಿದ್ರೆ, ತಿಳಿದಿರೋ ಒಂದು ವಿಷಯ ಏನಂತ ಹೇಳಿದ್ರೆ, ಇವರು ಪ್ರೆಗ್ನೆನ್ಸಿಯಲ್ಲಿ ಯಾವ ಮನಸ್ಥಿತಿಯಲ್ಲಿದ್ದರೋ ಆ ಒಂದು ಎಮೋಷನ್ನು ಮಗುವಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ತಾಯಿಯಿಂದ ಮಗುವಿಗೆ ಫುಡ್ ಒಂದೇ ಅಲ್ಲ ಹೋಗೋದು, ಥಾಟ್ಸ್ ಹೋಗುತ್ತೆ, ಎಮೋಷನ್ಸ್ ಹೋಗುತ್ತೆ, ಎಲ್ಲ ಹೋಗುತ್ತೆ, ಹಾರ್ಮೋನ್ಸ್ ಹೋಗುತ್ತೆ, ಫುಡ್ ಮೆಟೀರಿಯಲ್ ಹೋಗುತ್ತೆ, ಎಲ್ಲವೂ ಪಾಸ್ ಆಗುತ್ತೆ. ನಾವೆಲ್ಲ ಭೌತಿಕವಾಗಿಯೇ ಯೋಚನೆ ಮಾಡ್ತೀವಿ, ಪ್ಲಾಸೆಂಟಾ ಇದೆ, ಪ್ಲಾಸೆಂಟಾ ಮುಖಾಂತರ ನ್ಯೂಟ್ರಿಷನ್ಸ್ ಹೋಗುತ್ತೆ, ಟಾಕ್ಸಿನ್ಸ್ ಹೋಗುತ್ತೆ, ಎಕ್ಸ್ಕ್ರೀಷನ್ಸ್ ವಾಪಸ್ ಬರುತ್ತೆ, ಇದಿಷ್ಟೇ ಮಾತಾಡ್ತೀವಿ ಹೊರತು ಕಾಣದಿರೋ ಒಂದು ಆಲೋಚನೆಗಳು, ಕಾಣದಿರೋ ಒಂದು ಭಾವನೆಗಳು ಟ್ರಾನ್ಸ್ಫರ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆನೇ ಮಾಡೋದಿಲ್ಲ. ಸೊ ಅವರಿಲ್ಲಿ ಹೇಳ್ತಾರೆ, ಅದರಿಂದನೇ ಹೇಳ್ತಾರೆ, ಪೇರೆಂಟ್ಸ್ ಆರ್ ಜೆನೆಟಿಕ್ ಇಂಜಿನಿಯರ್ಸ್. ಪೇರೆಂಟ್ಸ್ ಆರ್ ಜೆನೆಟಿಕ್ ಇಂಜಿನಿಯರ್ಸ್ ಅಂದರೆ ಮಕ್ಕಳ ಒಂದು ಮನಸ್ಥಿತಿಯನ್ನು, ಅವರ ಭಾವನೆಗಳನ್ನ, ಅವರು ಇರೋ ಒಂದು
ಶೈಲಿಯನ್ನು ನಾವು ಪ್ರೆಗ್ನೆನ್ಸಿ ಟೈಮಿಂದನೇ ನಾವು ಒಂದು ಇಂಜಿನಿಯರಿಂಗ್ ರೂಪದಲ್ಲಿ ಸಾಫ್ಟ್ವೇರ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ವಿ ಆರ್ ಜೆನೆಟಿಕ್ ಇಂಜಿನಿಯರ್ಸ್, ಪೇರೆಂಟ್ಸ್ ಆರ್ ಜೆನೆಟಿಕ್ ಇಂಜಿನಿಯರ್ಸ್. ಕೇವಲ ಜೀನ್ಸ್ ಮುಖಾಂತರ ಹೋಗುವಂಥದ್ದು ಅಷ್ಟೇ ಅಲ್ಲ, ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲಸ್ ಮುಖಾಂತರನೂ. ನಾನು ಹೇಳಿದೆ ಸ್ಟಿಮ್ಯುಲಸ್ ಬಗ್ಗೆ ಆವಾಗಲೇ. ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲಸ್ ಪ್ರಕಾರ ಅಂದರೆ ತಾಯಿ ಯಾವಾಗಲೂ ಫ್ರಸ್ಟ್ರೇಟೆಡ್ ಇದ್ದಾಗ ಹುಟ್ಟಿದ ಮಗುನೂ ಫ್ರಸ್ಟ್ರೇಷನಲ್ಲೇ ಇರುತ್ತೆ. ತಾಯಿ ಯಾವಾಗಲೂ ಕೋಪದಿಂದ ಪ್ರೆಗ್ನೆನ್ಸಿಯನ್ನು ಕಳೆದಾಗ ಮಗುವಿನಲ್ಲೂ ಕೋಪನೋ ಗುಣ ಬರುತ್ತೆ, ಸಹಜ ಅಲ್ವಾ? ತಾಯಿ ಮಗು ಒಂದೇ ಅಲ್ವಾ? ಸೊ ಅವರ ಆಲೋಚನೆಗಳು ಒಂದೇ ಇರುತ್ತಲ್ಲ. ಸೊ ಪ್ರೋಗ್ರಾಮಿಂಗ್ ಅನ್ನೋದು ಸ್ಪೆಷಲಿ ಮದರು ಪ್ರೆಗ್ನೆನ್ಸಿ ಟೈಮಿಂದನೇ ಮಾಡ್ತಾರೆ, ಕನ್ಸೆಪ್ಷನ್ ಟೈಮಿಂದನೇ ಮಾಡ್ತಾರೆ. ಸೊ ಇಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಕ್ವಾಲಿಟಿ ಆಫ್ ಲೈಫ್ ಇನ್ ಎ ವೂಮ್ ಪ್ರೋಗ್ರಾಮ್ಸ್ ಅವರ್ ಹೆಲ್ತ್ ಕಂಡೀಷನ್ ಇನ್ ಅಡಲ್ಟ್ ಏಜ್. ಇಲ್ಲಿ ಈ ಒಂದು ರಿಸರ್ಚನ್ನು ಡಾಕ್ಟರ್ ಪೀಟರ್ ಲೈಫ್ ಇನ್ ದ ವೂಮ್ ದ ಆರಿಜಿನ್ ಆಫ್ ಹೆಲ್ತ್ ಆ್ಯಂಡ್ ಡಿಸೀಸ್ ಅನ್ನೋ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ತಾಯಿಯ ಒಂದು ಭಾವನೆ, ತಾಯಿಯ ಒಂದು ಮನಸ್ಥಿತಿ ಯಾವ ಮಟ್ಟದಲ್ಲಿ ಮಗುವಿಗೆ ಎಫೆಕ್ಟ್ ಆಗುತ್ತಂದರೆ, ಆ ಮಗು ದೊಡ್ಡವರಾಗಿ ಅವ್ರಿಗೆ ಒಂದು ಎಂಥ ಒಂದು ಪೊಟೆನ್ಷಿಯಲ್ನ ಕ್ರಿಯೇಟ್ ಮಾಡುತ್ತಂದರೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ರೆಸ್ಪಿರೇಟ್ರಿ ಕಾಯಿಲೆಗಳು, ಮತ್ತು ಡಯಾಬಿಟಿಸ್ ಕಾಯಿಲೆ, ಸ್ಟ್ರೋಕು, ಇವೆಲ್ಲವೂ ಕೂಡ ಆ ಒಂದು ಪೊಟೆನ್ಷಿಯಲ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಆ ಒಂದು ಜೆನೆಟಿಕಲ್ ಇಂಜಿನಿಯರಿಂಗನ್ನು ಮಾಡುತ್ತೆ ತಾಯಿಯ ಭಾವನೆಗಳು, ಆಲೋಚನೆಗಳು. ಸೊ ಆದ್ದರಿಂದನೇ ಪ್ರೆಗ್ನೆನ್ಸಿಲಿ ಹೇಳೋದು ಖುಷಿಯಾಗಿರಬೇಕು, ಸಂತೋಷದಿಂದ ಇರಬೇಕು, ಕಾಮಾಗಿರಬೇಕು, ಸ್ಟ್ರೆಸ್ಲೆಸ್ ಆಗಿರಬೇಕು, ಮೈಂಡು ರೆಸ್ಟ್ಫುಲ್ನೆಸ್ಸಲ್ಲಿರಬೇಕು, ಮೆಡಿಟೇಷನ್ ಮಾಡಬೇಕು, ಕ್ರಿಯೇಟಿವ್ ವರ್ಕ್ ಮಾಡಬೇಕು, ಆರ್ಟಿಸ್ಟಿಕ್ ವರ್ಕ್ಸಲ್ಲಿ ಇನ್ವಾಲ್ವ್ ಆಗಬೇಕು, ಕ್ರಿಯೇಟಿವ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಕು, ಕಲೆಯಲ್ಲಿ ಇನ್ವಾಲ್ವ್ ಆಗಬೇಕು, ಡ್ಯಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು. ಇಂಥ ಕಾರ್ಯಗಳಲ್ಲಿ ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ. ಯಾಕೆ ಫ್ರಸ್ಟ್ರೇಷನು? ಪೇಂಟಿಂಗ್ ಮಾಡಿ, ಕ್ರಾಫ್ಟ್ ವರ್ಕ್ ಮಾಡಿ, ಸಿಂಗಿಂಗ್ ಮಾಡಿ. ಸೊ ಅವನ ಕಲೀಲಿ ಮಗು. ನಿಮ್ಮ ಕೋಪಗಳು, ನಿಮ್ಮ ಬೇಜಾರುಗಳು, ನಿಮ್ಮ ಫ್ರಸ್ಟ್ರೇಷನ್ಗಳು ಯಾವ ರೀತಿ ಉಪಯೋಗಕರ? ಕಾಯಿಲೆಗಳು ಸೃಷ್ಟಿ ಮಾಡೋದು ಬಿಟ್ಟರೆ ಬೇರೆ ಏನಿದೆ ಅಲ್ಲಿ? ಹೌದಾ? ನೋಡಿದ್ರೆ ರಿಸರ್ಚ್ ಹೇಳ್ತಿದೆಯಲ್ಲ ಇಲ್ಲಿ. ಇನ್ನೂ ಒಂದು ವಿಷಯ ಹೇಳ್ತೀನಿ, ಎಫೆಕ್ಟ್ ಆಫ್ ಸ್ಟ್ರೆಸ್ ಹಾರ್ಮೋನ್ ಆನ್ ಬೇಬಿ. ಯಾವಾಗ ಒಂದು ತಾಯಿ ಒತ್ತಡದ ಜೀವನವನ್ನು ನಡೆಸ್ತಿರ್ತಾರೋ ಅವರ, ಈಗ ಸ್ಟ್ರೆಸ್ ಎಲ್ಲರಿಗೂ ಗೊತ್ತು, ಅಡ್ರಿನಲಿನ್ ಅನ್ನೋದು ಸ್ಟ್ರೆಸ್ ಹಾರ್ಮೋನ್. ನಮ್ಮ ದೇಹದಲ್ಲಿ ಅಡ್ರಿನಲಿನ್ ಹಾರ್ಮೋನ್ ಉತ್ಪತ್ತಿ ಆದಾಗ ಆ ಸ್ಟ್ರೆಸ್ ಹಾರ್ಮೋನ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿರುವಂಥ ವಿಸರಲ್ ಆರ್ಗನ್ಸಲ್ಲಿ ಇರುವಂಥ ಬ್ಲಡ್ನ ತೊಗೊಂಡೋಗ್ಬಿಟ್ಟು ನಮ್ಮ ಎಕ್ಸ್ಟ್ರಿಮಿಟೀಸ್, ಕೈಕಾಲುಗಳಿಗೆ ಸಪ್ಲೈ ಮಾಡುತ್ತೆ. ಸೊ ಸ್ಟ್ರೆಸ್ ಹಾರ್ಮೋನ್ನ ಮೇಜರ್ ಕೆಲಸ ಏನಂತ ಹೇಳಿದ್ರೆ, ಒತ್ತಡದ ಸಿಚುವೇಷನಲ್ಲಿ, ಎಮರ್ಜೆನ್ಸಿ ಸಿಚುವೇಷನಲ್ಲಿ ಮನುಷ್ಯನಿಗೆ ಬೇಕಾಗಿರೋದು ಒಂದು ಸರ್ವೈವಲ್ ಮೋಡಲ್ಲಿ, ಎಮರ್ಜೆನ್ಸಿ ಸಿಚುವೇಷನಲ್ಲಿ ಓಡ್ ಹೋಗೋದು, ಫೈಟ್ ಮಾಡೋದು, ಇವೆರಡೇ ಆಗೋದು. ಫೈಟ್ ಆರ್ ಫ್ಲೈಟ್, ಇವೆರಡಕ್ಕೂ ಕೈ ಕಾಲುಗಳಲ್ಲಿ ಬಲ ಬೇಕು. ಸೊ ದೇವ್ರೇನು ಮಾಡ್ದ, ಈ ಒಂದು ಒತ್ತಡದ ಸಿಚುವೇಷನಲ್ಲಿ ಸ್ಟ್ರೆಸ್ ಹಾರ್ಮೋನ್ ಅನ್ನೋದನ್ನು ಗಿಫ್ಟಾಗಿ ಕೊಟ್ಟ. ಅದರ ಹೆಸರು ಅಡ್ರಿನಲಿನ್ ಹಾರ್ಮೋನ್. ಅಡ್ರಿನಲಿನ್ ಹಾರ್ಮೋನ್ ಏನು ಮಾಡುತ್ತೆ, ಕೈಕಾಳುಗಳಿಗೆ ಶಕ್ತಿ ಬೇಕು. ಕೈಕಾಳುಗಳಿಗೆ ಶಕ್ತಿ ಬೇಕಂತ ಹೇಳಿದ್ರೆ ಅಲ್ಲಿ ಆಕ್ಸಿಜನ್ ಬೇಕು. ಆಕ್ಸಿಜನ್ ಯಾವುದರ ಮುಖಾಂತರ ಹೋಗುತ್ತೆ? ರಕ್ತದ ಮುಖಾಂತರ. ಸೊ ಏನಾಗುತ್ತೆ, ನಮ್ಮ ವಿಸರಲ್ ಆರ್ಗನ್ಸ್ ಅಂದರೆ ಇಂಪಾರ್ಟೆಂಟ್ ಆರ್ಗನ್ಸ್, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಕಿಡ್ನಿ ಸಿಸ್ಟಮ್ ಇರ್ಬೋದು, ಬ್ರೈನ್ ಸಿಸ್ಟಮ್ ಇರ್ಬೋದು, ಇವೆಲ್ಲ ವಿಸರಲ್ ಆರ್ಗನ್ಸ್. ಈ ಇಂಪಾರ್ಟೆಂಟ್ ಆರ್ಗನ್ಸಿಂದ ರಕ್ತ ಸಂಚಾರ ಎಲ್ಲ ಹೋಗಿ ಎಕ್ಸ್ಟ್ರಿಮಿಟೀಸ್ಗೆ, ಕೈಕಾಲುಗಳಿಗೆ ಸಪ್ಲೈ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಟೆಂಪರರಿಯಾಗಿ ಈ ಒಂದು ಇಂಪಾರ್ಟೆಂಟ್ ಆರ್ಗನ್ಸಲ್ಲಿ ಬ್ಲಡ್ ಇಲ್ಲದೆ ಇರೋದ್ರಿಂದ, ಆಕ್ಸಿಜನ್ ಇಲ್ಲದೆ ಇರೋದು, ಅದರ ಒಂದು ಎಫಿಷಿಯನ್ಸಿ ಕಮ್ಮಿ, ವರ್ಕಿಂಗ್ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಸೊ ಇದು ಸ್ಟ್ರೆಸ್ ಹಾರ್ಮೋನು ಒಂದು ಕೆಲಸ. ಈಗ ತಾಯಿ ಸದಾಕಾಲ ಫ್ರಸ್ಟ್ರೇಷನು, ಸ್ಟ್ರೆಸ್ಸಲ್ಲಿ ಜೀವನ ನಡೆಸಿದಾಗ ಯಾವುದೇ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ ಇಲ್ಲ, ಬಟ್ ಕ್ರಾನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಆ ಕ್ರಾನಿಕ್ ಸ್ಟ್ರೆಸ್ ಗೋತ್ರೂ ಆಗ್ತಿರ್ಬೇಕಾದ್ರೆ ಅವ್ರ ಬಾಡಿಲಿ ಅಡ್ರಿನಲಿನ್ ಹಾರ್ಮೋನ್ ಉತ್ಪತ್ತಿ ಆದಾಗ ಆ ಅಡ್ರಿನಲಿನ್ ಹಾರ್ಮೋನು ಪ್ಲಸೆಂಟ ಮುಖಾಂತರ ಮಗುವಿಗೆ ಹೋಗುತ್ತೆ. ಮಗುವಿಗೆ ಯಾವಾಗ ಅಡ್ರಿನಲಿನ್ ಹಾರ್ಮೋನ್ ಸಪ್ಲೈ ಆಗುತ್ತೋ, ಈವನ್ ಮಗುವಿನಲ್ಲಿ ಕೂಡ ಅದೇ ರೀತಿಯ ಒಂದು ಬಾಡಿಲಿ ಚೇಂಜಸ್ ಆಗುತ್ತೆ. ಈಗ ಯಾಕೆಂದರೆ ಗರ್ಭದಲ್ಲಿ ಬಾಡಿ ಪಾರ್ಟ್ಸು ಡೆವಲಪ್ಮೆಂಟ್ ಆಗ್ತಿರುತ್ತೆ, ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಸಫಿಷಿಯೆಂಟ್ ನ್ಯೂಟ್ರಿಷನ್ ಸಪ್ಲೈ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಬಾಡಿ ಪಾರ್ಟ್ಸು ಫಾರ್ಮೇಷನು ಸರಿಯಾಗಿ ಆಗೋದಿಲ್ಲ.
ಸೊ ಈಗ ಸ್ಟ್ರೆಸ್ ಹಾರ್ಮೋನು ಬಂದಾಗ ಏನಾಯಿತು, ಬಾಡಿ ಫಾರ್ಮೇಷನ್ ಆಗ್ತಿರೋ ಇಂಪಾರ್ಟೆಂಟ್ ಬಾಡಿ ಪಾರ್ಟ್ಸಿಂದ ಮಗುವಿನ ಕೈಕಾಲುಗಳಿಗೆ ಸಪ್ಲೈ ಆಗುತ್ತೆ, ಟೆಂಪರರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಸೊ ಏನಾಗುತ್ತೆ, ಬೈ ಬರ್ತೆ ಆರ್ಗನ್ ಫಾರ್ಮೇಷನು ಫಾಲ್ಟಿಯಾಗಿ ಆಗುತ್ತೆ, ಸರಿಯಾಗಿ ಆಗೋದಿಲ್ಲ. ಆರ್ ಎಲ್ಸ್ ಫ್ಯೂಚರಲ್ಲಿ ಆ ಒಂದು ಆರ್ಗನ್ಗೆ ಸಂಬಂಧಪಟ್ಟಿದ್ದ ಒಂದು ಕಾಯಿಲೆಗಳು ಮಗುವಿಗೆ ಉಂಟಾಗುತ್ತೆ. ನೋಡಿದ್ರಾ ಪ್ರೆಗ್ನೆನ್ಸಿಲಿ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಅದೇ ಹೇಳ್ತಾರೆ, ಮದರಲ್ಲಿ ಸ್ಟ್ರೆಸ್ ಹಾರ್ಮೋನ್ ಉತ್ಪತ್ತಿಯಾಗಿ ಫೀಟಸ್ ಅಂದರೆ ಮಗುವಿಗೆ ಗರ್ಭದಲ್ಲಿರುವಂಥ ಮಗುವಿಗೆ ಅಡ್ರಿನಲ್ ಟ್ರಾನ್ಸ್ಫರ್ ಆದಾಗ ಇಟ್ ಅಫೆಕ್ಟ್ಸ್ ದ ವಿಸರಲ್ ಆರ್ಗನ್ಸ್, ಇಟ್ ಅಫೆಕ್ಟ್ಸ್ ದ ಇಂಪಾರ್ಟೆಂಟ್ ಆರ್ಗನ್ಸ್, ಸ್ಪೆಷಲಿ ಹ್ಯಾಂಪರ್ಸ್ ದ ಡೆವಲಪ್ಮೆಂಟ್ ಆಫ್ ನೆಫ್ರಾನ್ ಸೆಲ್ಸ್ ಇನ್ ಕಿಡ್ನಿ. ಅಂದರೆ ಕಿಡ್ನಿ ಸಿಸ್ಟಮ್ನ ಒಂದು ಸರಿಯಾದ ಬೆಳವಣಿಗೆ ಆಗೋದಿಲ್ಲ. ಇನ್ ಟರ್ಮ್ ಡೆವಲಪ್ಸ್ ದ ಪೊಟೆನ್ಷಿಯಲ್ ಫಾರ್ BP. ಸೊ ಆದ ಕಾರಣ ಆ ಒಂದು ಮಗುವಿಗೆ ಮುಂದೆ ದೊಡ್ಡವನಾದಮೇಲೆ ಯಾವೊಂದು ವಯಸ್ಸು ಹೇಳಲಿಕ್ಕೆ ಬರೋದಿಲ್ಲ, BP ಬರುವ ಸಾಧ್ಯತೆ ಇದೆ. ಇದನ್ನು ಡಾಡಿಕ್ ಎಟಾಲ್ ಅಂದ್ಬಿಟ್ಟು 2002ರಲ್ಲಿ ಈ ಒಂದು ಸಂಶೋಧನೆಯನ್ನು ಅವರು ಹೇಳಿದ್ದಾರೆ. ಓಕೆ, ಇನ್ನೊಂದೇನೆಂದರೆ ಸ್ಟ್ರೆಸ್ ಟೈಮಲ್ಲಿ ಮೆದುಳಿನಲ್ಲಿ ಕೂಡ ಸರಿಯಾದ ರಕ್ತ ಸಂಚಾರ ಇರೋದಿಲ್ಲ. ಸೊ ಇಟ್ ರೆಡ್ಯೂಸಸ್ ದ IQ, ಇಂಟೆಲಿಜೆಂಟ್ ಕೋಶೆಂಟ್. ಇಟ್ ರೆಡ್ಯೂಸಸ್ ದ IQ ಡ್ಯೂ ಟು ದ ಆಲ್ಟರ್ಡ್ ಬ್ಲಡ್ ಫ್ಲೋ ಟು ದ ಬ್ರೈನ್. ಸೊ ಬ್ರೈನ್ ಕೂಡ ಡೆವಲಪ್ಮೆಂಟಲ್ ಸ್ಟೇಜಲ್ಲಿ ಇದ್ದಾಗ ಸರಿಯಾದ ರಕ್ತ ಸಂಚಾರ ಇಲ್ಲದೆ ಇರೋದ್ರಿಂದ ಮಗು ಬೆಳೆದಾಗ ಅಂದರೆ ಹೊರಗೆ ಬಂದಾಗ ಆ ಮಗುವಿಗೆ IQ ಕೊರತೆ ಇರುತ್ತೆ. ನೋಡಿದ್ರ, ತಾಯಿಯ ಒತ್ತಡದ ಜೀವನದಿಂದ ಮಗುವಿಗೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ. ಮೆಂಟಲ್, ಎಮೋಷನಲ್, ಫಿಸಿಕಲ್ ಆ್ಯಕ್ಷನ್ಸ್ ಹ್ಯಾಸ್ ಮೇಜರ್ ಇಂಪ್ಯಾಕ್ಟ್ ಆನ್ ಪರ್ಸನಾಲಿಟಿ ಆ್ಯಂಡ್ ಎಮೋಷನಲ್ ಟೆಂಪರ್ಮೆಂಟ್. ಅಂದರೆ ತಾಯಿಯ ಮನಸ್ಥಿತಿ ಏನಿದೆ ಅದು ಮಗುವಿನ ಮನಸ್ಥಿತಿಯನ್ನು ರೂಪಿಸ್ತಾ ಹೋಗುತ್ತೆ. ಉದಾಹರಣೆಗೆ, ಈಗ ತಾಯಿ ಯಾವಾಗಲೂ ಕೋಪದಿಂದ, ಫ್ರಸ್ಟ್ರೇಷನಿಂದ ಪ್ರೆಗ್ನೆನ್ಸಿ ಇದ್ದರೆ ಹುಟ್ಟುವ ಮಗುಗೆ ಹಠ ಅನ್ನೋದು ಒಂದು ಗುಣ ಬೆಳ್ಕೊಂಡಿರುತ್ತೆ. ನೋಡಿದ್ರ, ತಾಯಿಯಿಂದ ಮಗುವಿಗೆ ಟ್ರಾನ್ಸ್ಫರ್ ಆದಂಥ ಒಂದು ಗುಣ ಲಕ್ಷಣಗಳು. ಆಮೇಲೆ ಇನ್ನೊಂದೇನೆಂದರೆ, ತಾಯಿ ಯಾವಾಗಲೂ ಮಗುವಿನ ತಿರಸ್ಕಾರದಿಂದ ಜೀವನವನ್ನು ನಡೆಸಿದಾಗ ಸ್ನೇಹಿತರೆ ತುಂಬ ದೊಡ್ಡ ಅನಾಹುತಗಳಾಗುತ್ತೆ. ನೀವು ಗಮನಿಸಿದ್ರೆ, ಈಗ ತಾಯಿಗೆ ಮಗು ಅಂದರೆ ಕೋಪ ಇಷ್ಟ ಇರೋದಿಲ್ಲ, ಅನ್ವಾಂಟೆಡ್ ಪ್ರೆಗ್ನೆನ್ಸಿ, ಮಗು ನನಗೆ ಭಾರ ಅನಿಸ್ತಿದೆ, ನನ್ನ ಜೀವನನೇ ಚೆನ್ನಾಗಿಲ್ಲ, ಈ ಮಗುನೇನು ನಾನು ಸಾಕೋಕ್ಕಾಗತ್ತೆ, ಮಗುನ ಬೈಯೋಕ್ಕೆ ಶುರು ಮಾಡಿದಾಗ ಒಳಗಡೆ ಮಗುಗೆ ತಾಯಿಯ ಭಾವನೆಗಳು, ಆಲೋಚನೆಗಳು ಕೇಳಿಸ್ತಾ ಇರುತ್ತೆ, ಸೆನ್ಸ್ ಆಗ್ತಾ ಇರುತ್ತೆ. ಆಗ ಮಗುವಿಗೆ ಏನಾಗುತ್ತೆ, ನಿಮ್ಮನ್ನು ಯಾರು ತಿರಸ್ಕಾರ ಮಾಡಿದಾಗ ನಿಮಗೆ ಯಾವ ರೀತಿ ಅನಿಸುತ್ತೆ, ಅದೇ ರೀತಿ ಮಗುವಿಗೆ ಅಯ್ಯೋ ನನ್ನ ತಾಯಿಯೇ ನನ್ನ ತಿರಸ್ಕಾರ ಮಾಡ್ತಿದ್ದಾರೆ, ನನಗಿನ್ನು ಯಾರು ದಿಕ್ಕು, ನನ್ನ ತಾಯಿಗೆ ಇನ್ನು ಮುಂದೆ ನಾನು ಕಷ್ಟ ಕೊಡೋದಿಲ್ಲ, ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳಿಬಿಟ್ಟು ಸ್ವೀಸೈಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಹೇಗೆ ಸ್ವೀಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡುತ್ತಂದರೆ, ಅಂಬಲಿಕಲ್ ಕಾರ್ಡನ್ನು ಕತ್ತು ಸುತ್ತ ಹಾಕ್ಕೊಂಡು ಸ್ವೀಸೈಡ್ ನೇಣು ಹಾಕ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡುತ್ತೆ. ಸೊ ನೋಡಿದ್ರ, ಎಷ್ಟು ಪ್ರೆಗ್ನೆನ್ಸಿಲಿ ನೀವು ನೋಡಿದರೆ ಡಾಕ್ಟರು 7th ಮಂತ್ 8th ಮಂತ್ ಟೈಮಲ್ಲಿ ಏನು ಹೇಳ್ತಾರೆ, ಮಗು ಕತ್ತು ಸುತ್ತ ಅಂಬಲಿಕಲ್ ಕಾರ್ಡ್ ಸುತ್ಕೊಂಡ್ಬಿಟ್ಟಿದೆ, ಇನ್ನು ಡಿಲೇ ಮಾಡೋದು ಬೇಡ, C-ಸೆಕ್ಷನ್ ಮಾಡಿ ಹೊರಗೆ ತೆಗೆದುಬಿಡೋಣ ಅಂತ ಹೇಳ್ತಾರೆ. ಸೊ ನೀವು ಒಂದು ತಿರಸ್ಕಾರವನ್ನು ಮಗುವಿನ ಕಡೆ ತೋರಿಸಿದಾಗ ಅದರ ಒಂದು ಮಾನಸಿಕ ಸ್ಥಿತಿ, ಅದರ ಒಂದು ಭಾವನೆಗಳ ಸ್ಥಿತಿ ಹೇಗಿರುತ್ತೆ, ಮತ್ತು ಅದು ಭೂಮಿ ಮೇಲೆ ಹೊರಗಡೆ ನಾನು ಆಗಲೇ ಹೇಳಿದೆ ಇಂಪ್ಲಿಸಿಟ್ ಮೆಮೊರಿ ಅಂತಂದರೆ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ತಾಯಿಯ ತಿರಸ್ಕಾರ ಮಗುವಿನಲ್ಲಿ ಆಲ್ರೆಡಿ ಇಂಪ್ರಿಂಟ್ ಆಗಿಬಿಟ್ಟಿದೆ. ಹೊರಗೆ ಬಂದಮೇಲೆ ಮಗುವಿಗೆ ಮತ್ತು ಆ ತಾಯಿಯ ಒಂದು ರಿಲೇಷನ್ಶಿಪ್ ಇರಲಿ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ಆ ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ, ನಮ್ಮ ಕಾನ್ಷಿಯಸ್ ಮೈಂಡಲ್ಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಸಬ್ಕಾನ್ಷಿಯಸ್ ಮೆಮೊರಿ ಅಥವಾ ಇಂಪ್ಲಿಸಿಟ್ ಮೆಮೊರಿಯಲ್ಲಿ ಸ್ಟೋರೇಜ್ ಆಗಿದೆ ಇನ್ಫಾರ್ಮೇಷನ್. ತಿರಸ್ಕಾರದ ಎಲ್ಲೋ ಗೊತ್ತಿಲ್ಲದೇ ತಾಯಿ ಮಗುವಿನ ಬಗ್ಗೆ ಪ್ರೀತಿ ವಿಶ್ವಾಸ ಇರೋದಿಲ್ಲ. ಗೊತ್ತಿಲ್ಲದೇ ಒಳಗಡೆನೆ ಕೋಪ ತಿರಸ್ಕಾರ ಒಬ್ರೊಬ್ಬರಲ್ಲಿ ಉಂಟಾಗೋಗಿರುತ್ತೆ. ನೋಡಿದ್ರ, ಪ್ರೆಗ್ನೆನ್ಸಿಲಿ ನಿಮ್ಮ ಭಾವನೆಗಳು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಅದರಿಂದನೇ ನಾನು ಹೇಳಿದ್ದು, ದಯವಿಟ್ಟು ಏನೇ ಪರಿಸ್ಥಿತಿ ಇರಲಿ ಕಾಮಾಗಿರಿ, ಸಿಚುವೇಶನ್ಸ್ನ ಆಕ್ಸೆಪ್ಟ್ ಮಾಡಿ, ಬೇಬಿಗೆ ಗರ್ಭದಲ್ಲಿರುವಂಥ ಮಗುವಿಗೆ ಸದಾ ಕಾಲ ನೀವು ಪ್ರೀತಿಯನ್ನು, ನಿಮ್ಮ ಪ್ರೀತಿ ಅನ್ಕಂಡೀಷನಲ್ ಲವ್ವನ್ನು ತೋರಿಸ್ಬೇಕು. ನಾವು ಹೇಗೆ ಒಬ್ಬರು ಗೆಸ್ಟ್ ಬಂದಾಗ ಈಗ ನೋಡ್ತೀವಲ್ಲ, ಈಗ ರಾಜ ಮಹಾರಾಜರೆಲ್ಲ ಆಹ್ವಾನ ಮಾಡ್ತಿರ್ಬೇಕೆ ಹೂವಿನಿಂದ ರೆಸ್ಪೆಕ್ಟ್, ಹೂವು ಹಾಕಿ ರೆಸ್ಪೆಕ್ಟ್ ಮಾಡ್ತಾರೆ, ವಂದನೆ ವೆಲ್ಕಮ್ ಮಾಡ್ತಿರ್ತಾರೆ. ಅದೇ ರೀತಿ ಮಗುವಿನ ಕೂಡ ನಮ್ಮ ಒಂದು ಪ್ರೇಮ ತತ್ವದ
ಒಂದು ಹೂವನ್ನು ಚೆಲ್ಲುತ್ತಾ ಆ ಒಂದು ಮಗುವನ್ನು ನಾವು ಆಹ್ವಾನ ಮಾಡಬೇಕು ಭೂಮಿ ಮೇಲೆ. ಸದಾ ನಾನು ನಿನ್ನ ಜೊತೆ ಇರ್ತೀನಿ ಮಗು, ನಿನಗೆ ನಾನೇ ರಕ್ಷಣೆ, ನಾನು ನಿನ್ನ ಜೀವನಕ್ಕೆಲ್ಲ ನಾನೇ ನೋಡ್ಕೋತೀನಿ, ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಅಂತ ಹೇಳಿದಾಗ ಎಷ್ಟು ಕಾನ್ಫಿಡೆನ್ಸ್ ಕೊಡುತ್ತಾ ಆ ಮಗುಗೆ. ಯಾವ ರೀತಿ ಪ್ರೋಗ್ರಾಮಿಂಗ್ ಮಾಡ್ತಿದ್ದೀರಿ, ಯಾವಾಗ ಈ ಮಾತನ್ನು ಹೇಳ್ತಿರೋ ಮಗುವಿನಲ್ಲಿ ಕಾನ್ಫಿಡೆನ್ಸ್ ಅನ್ನೋ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಆಗುತ್ತೆ. ಅವ್ರಿಗೆ ಸೆಕ್ಯೂರಿಟಿ ಅನ್ನೋ ಒಂದು ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗುತ್ತೆ. ಲೈಫಲ್ಲಿ ಎಂಥ ಕಷ್ಟ ಸನ್ನಿವೇಶಗಳು ಬಂದರೂ ಅವರು ಇನ್ಸೆಕ್ಯೂರ್ ಫೀಲಿಂಗ್ ಬರೋದಿಲ್ಲ. ಯಾಕೆಂದರೆ ತಾಯಿ ಆವಾಗಿಂದನೇ ಆ ಒಂದು ಪ್ರೇಮ ತತ್ವವನ್ನು, ಆ ಒಂದು ಸೆಕ್ಯೂರಿಟಿ ಫೀಲಿಂಗನ್ನು ಕೊಟ್ಟಿರೋದ್ರಿಂದ ಮಗುವಿನಲ್ಲಿ ಪ್ರೋಗ್ರಾಮಿಂಗ್ ಕೂಡ ಹಾಗೆ ಆಗಿರುತ್ತೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಸೆಕ್ಯೂರ್ಡ್ ಫೀಲಿಂಗ್. ಎನಿ ಸಿಚುವೇಶನ್, ಎಂಥ ಟಫ್ ಸಿಚುವೇಶನ್ ಬಂದರೂ ಮಗು ಸ್ಟ್ರಾಂಗಾಗಿ ಒಂದು ಸೆಕ್ಯೂರ್ಡ್ ಆಗಿ ಫೀಲಿಂಗನ್ನು ಹೊಂದಿರುತ್ತೆ. ನೋಡಿದ್ರಾ, ಮಗುವಿನ ಜೀವನ ಪ್ರೆಗ್ನೆನ್ಸಿಲಿ ಅಷ್ಟೇ ಅಲ್ಲ, ಮುಂದೆ ಜೀವನ ಚಾಲೆಂಜಸ್ ಬಂದಾಗಲೂ ಕೂಡ ನಾವು ಯಾವ ರೀತಿ ಜೆನೆಟಿಕ್ ಇಂಜಿನಿಯರಿಂಗ್ನ ನಾವು ಪೇರೆಂಟ್ಸ್ ಮಾಡ್ತಿದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇದು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಗಾಯಿತು. ನಂತರ ಕಾನ್ಷಿಯಸ್ ಪೇರೆಂಟಿಂಗ್ ಆಫ್ಟರ್ ಪ್ರೆಗ್ನೆನ್ಸಿ ನಂತರ ನಮ್ಮ ಪೇರೆಂಟಿಂಗ್ ಹೇಗಿರಬೇಕು. ಸೊ ಇಲ್ಲಿ ಎಲ್ಲರಿಗೂ ಗೊತ್ತು, ನಾವು EEG ಅಂದರೆ ಬ್ರೈನ್ ಆ್ಯಕ್ಟಿವಿಟಿನ ಚೆಕ್ ಮಾಡಲಿಕ್ಕೆ ಎಲೆಕ್ಟ್ರೋಎನ್ಸಿಫಲೋಗ್ರಾಮ್ ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಸೊ EEG ಏನು ಮಾಡುತ್ತೆ ಅಂದರೆ ನಮ್ಮ ಬ್ರೈನ್ ಆ್ಯಕ್ಟಿವಿಟಿನ ಚೆಕ್ ಮಾಡುತ್ತೆ. ಬ್ರೈನ್ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳ ಸಂಬಂಧಪಟ್ಟಿದ್ದು. ಹೆಚ್ಚು ಆಲೋಚನೆಗಳಿದ್ದರೆ ಬ್ರೈನ್ ಆ್ಯಕ್ಟಿವಿಟಿ ಹೆಚ್ಚು ತೋರಿಸುತ್ತೆ, ಕಮ್ಮಿ ಆಲೋಚನೆಗಳಿದ್ದರೆ ಕಮ್ಮಿ ಬ್ರೈನ್ ಆ್ಯಕ್ಟಿವಿಟಿ ತೋರಿಸುತ್ತೆ. ಸೊ ಈ ವಿಷಯ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮಕ್ಕಳಿಗೆ ನಾವು ಅನ್ಕೋತೀವಿ ಮಕ್ಕಳು ಅಯ್ಯೋ ಸಣ್ಣ ಮಕ್ಕಳು ಅವ್ರೇನು ಶಾರ್ಪ್ ಇರೋದಿಲ್ಲ, ಅವ್ರೇನು ಕಲಿತಾರೆ, ಅವ್ರಿಗೇನು ಅರ್ಥ ಆಗಲ್ಲ, ನಾವೇನು ಮಾತಾಡಿದ್ರು ಅರ್ಥ ಆಗಲ್ಲ. ನೋ, ನಾವೇನು ಹೇಳ್ಕೊಟ್ರು ಕಲಿಯಲ್ಲ. ನೋ ಸ್ನೇಹಿತರೆ, ಮಕ್ಕಳಿಗೆ ಕಲಿಯುವ ಸಾಮರ್ಥ್ಯ 0 to 6 ಇಯರ್ಸ್ವರೆಗೂ ಹೈಯೆಸ್ಟ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳು 0 to 2 ಇಯರ್ಸ್ವರೆಗೂ ಅವರ ಒಂದು ಬ್ರೈನ್ ಆ್ಯಕ್ಟಿವಿಟಿ ಥೀಟಾ ಸ್ಟೇಟಲ್ಲಿ ಇರುತ್ತೆ. ಅಂದರೆ ಬ್ರೈನ್ ಆ್ಯಕ್ಟಿವಿಟಿ 0.4 to 4 ಸೈಕಲ್ಸ್ ಪರ್ ಸೆಕೆಂಡ್, ಅಂದರೆ ಲೋಯೆಸ್ಟ್ ಬ್ರೈನ್ ಆ್ಯಕ್ಟಿವಿಟಿ. ಓಕೆ, ಸೊ ಲೋಯೆಸ್ಟ್ ಬ್ರೈನ್ ಆ್ಯಕ್ಟಿವಿಟಿ ಇದ್ದಾಗ ಗ್ರಾಸ್ಪಿಂಗು ಮತ್ತು ಪ್ರೋಗ್ರಾಮಿಂಗು, ಮೌಲ್ಡಿಂಗ್ ಅನ್ನೋದು ಈಸಿಯಾಗಿ ಮಾಡಬಹುದು. ಹೊಸ ಪ್ರೋಗ್ರಾಮಿಂಗ್ನ ನಾವು ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಬಾಳೆಹಣ್ಣು ಎಕ್ಸಾಂಪಲು. ಸೊ ಈ ಟೈಮಲ್ಲಿ ಈ ಪ್ರೋಗ್ರಾಮಿಂಗು ಬಹಳ ಮುಖ್ಯ. ನಾವು ಏನು ಹೇಳ್ಕೊಟ್ರು ಕಲಿತಾರೆ, ನಾವು ಏನು ಅರ್ಥಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ನಮಗಿಂತ ಅರಿವಿನಿಂದ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಮತ್ತು 2 ಇಯರ್ಸಿಂದ 6 ಇಯರ್ಸ್ವರೆಗೂ ಥೀಟಾ ಸ್ಟೇಟಲ್ಲಿ ಇರ್ತಾರೆ. ಓಕೆ, ಆ ಒಂದು ಟೈಮಲ್ಲಿ ಕೂಡ ಬ್ರೈನ್ ಆ್ಯಕ್ಟಿವಿಟಿ ಲೋ ಇರುತ್ತೆ, ಅಂದರೆ 4 to 8 ಹರ್ಟ್ಸ್ ಪರ್ ಸೆಕೆಂಡ್. ಸೊ 0 to 6 ಅಂದರೆ ಡೆಲ್ಟಾ ಮತ್ತು ಥೀಟಾ ಸ್ಟೇಟ್ ಆಫ್ ಮೈಂಡಲ್ಲಿದ್ದಾಗ ನಾವು ಹೈಯೆಸ್ಟ್ ಪ್ರೋಗ್ರಾಮಿಂಗ್ನ ಮಾಡ್ಬೋದು ಮಕ್ಕಳಿಗೆ. ಉದಾಹರಣೆ ಹೇಳಬೇಕಂದ್ರೆ 2 ಉದಾಹರಣೆ ಕೊಡ್ತೀನಿ. ಒಂದು ಮದರ್ ಟಂಗ್. ನಾವು ಹೈಯೆಸ್ಟ್ ಕಂಫರ್ಟಬಲ್ ಯಾವ ಭಾಷೆಯಲ್ಲಿರ್ತೀವಿ? ಮದರ್ ಟಂಗಲ್ಲಿ. ಯಾವುದೇ ಈಗ ನಿಮ್ಮ ಮದರ್ ಟಂಗ್ ಕನ್ನಡ ಇದೆ, ಬಟ್ ನೀವು PhD ಇಂಗ್ಲೀಷಲ್ಲಿ ಮಾಡಿರ್ತೀರ, ಬಟ್ ಸ್ಟಿಲ್ ಮಾತಾಡಲಿಕ್ಕೆ ನಿಮಗೆ ಕಂಫರ್ಟಬಲ್ ಲ್ಯಾಂಗ್ವೇಜ್ ಯಾವುದು? ಮದರ್ ಟಂಗ್. ಬಿಕಾಸ್ ಹುಟ್ಟಿನಿಂದ ನೀವು ಕೇಳಿರೋವಂಥದ್ದು, ಕಲ್ತಿರೋವಂಥ ಒಂದು ಭಾಷೆ. ಆ ಒಂದು ಪ್ರೋಗ್ರಾಮಿಂಗು 0 to 6 ಇಯರ್ಸ್ ಮಧ್ಯದಲ್ಲಿ ಆಗೋಗಿರೋದ್ರಿಂದ ಮೋಸ್ಟ್ ಕಂಫರ್ಟಬಲ್, ಮೋಸ್ಟ್ ಫ್ಲೂಯೆಂಟ್, ಮೋಸ್ಟ್ ಎಕ್ಸ್ಪರ್ಟ್ ಭಾಷೆ ಯಾವುದಂತ ಹೇಳಿದರೆ ಮದರ್ ಟಂಗ್. ಸೊ ಇದಕ್ಕಿಂತ ಎಕ್ಸಾಂಪಲ್ ಬೇಕಾ ಮಕ್ಕಳು ಕಲಿಯೋದ್ರ ಬಗ್ಗೆ? ಎರಡನೇ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಇನ್ನೊಂದು ಹಿಪ್ನೋಟಿಕ್ ಥೆರಪಿ ಮಾಡ್ತೀವಿ. ಸೊ ಈಗ ನಾನು ಹೇಳಿದೆ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಚೇಂಜ್ ಮಾಡಬೇಕಂತ ಹೇಳಿದಾಗ ಸಾಮಾನ್ಯವಾಗಿ ಈಗ ಸಾಕಷ್ಟು ಫಿಯರ್ ಇಂಡ್ಯೂಸ್ ಲೈಫ್ ಲೀಡ್ ಮಾಡ್ತಿರ್ತಾರೆ, ಭಯದಿಂದನೇ ಜೀವನ ನಡೆಸ್ತಿರ್ತಾರೆ. ಸೊ ಅವಾಗ ನಾವು ಹಿಪ್ನೋಟಿಕ್ ಥೆರಪಿಸ್ಟ್ ಹತ್ರ ಹೋದಾಗ ಅವ್ರು ಏನು ಮಾಡ್ತಾರೆ, ಹಿಪ್ನೋಸಿಸ್ ಮಾಡಿಬಿಟ್ಟು ಡೆಲ್ಟಾ ಅಥವಾ ಥೀಟಾ ಸ್ಟೇಟ್ ಆಫ್ ಮೈಂಡ್ಗೆ ಕರ್ಕೊಂಡು ಹೋಗ್ತಾರೆ. ಆ ಒಂದು ಯಾಕೆ ಆ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ ಅಂದರೆ, ದಟ್ ಈಸ್ ದ ಪ್ರೋಗ್ರಾಮಿಂಗ್ ಆರ್ ಮೌಲ್ಡಬಲ್ ಸ್ಟೇಟ್ ಆಫ್ ಮೈಂಡ್. ಸೊ ರೀಪ್ರೋಗ್ರಾಮಿಂಗ್ ಅನ್ನೋದು, ಮೌಲ್ಡಿಂಗ್ ಅನ್ನೋದು ಆ ಒಂದು ಸ್ಥಿತಿಯಲ್ಲಿ ಮಾಡ್ಬೋದು. ಆದ್ದರಿಂದನೇ ಈಗ ಫಿಯರ್ ಅನ್ನೋ ಒಂದು ಎಮೋಷನ್ ಇದ್ದರೆ, ಯಾವುದೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದ್ದರೆ ಅದನ್ನು ರಿಮೂವ್ ಮಾಡಿ, ರೀಪ್ರೋಗ್ರಾಮ್ ಮಾಡಿ ಆ ಫಿಯರ್ ಅನ್ನೋ ಎಮೋಷನ್ನ ತೆಗೆದು ಫಿಯರ್ಲೆಸ್ ಅಥವಾ ಕರೇಜ್ ಅನ್ನೋ ಎಮೋಷನ್ನ, ಆ ಒಂದು ಥಾಟ್ ಪ್ರೊಸೆಸ್ನ ಅವ್ರು ಇಂಪ್ಲಿಸಿಟ್ ಮಾಡ್ತಾರೆ, ಆ ಪ್ರೋಗ್ರಾಮಿಂಗ್ನ ಚೇಂಜ್ ಮಾಡ್ತಾರೆ. ಅಂದರೆ ಏನರ್ಥ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೊಸ ಪ್ರೋಗ್ರಾಮಿಂಗ್ ಅಥವಾ ರೀಪ್ರೋಗ್ರಾಮಿಂಗ್ ಮಾಡಬೇಕಂತ ಹೇಳಿದ್ರೆ
ಡೆಲ್ಟಾ ಮತ್ತು ತೀಟಾ ಸ್ಟೇಟಲ್ಲಿ ಇರಬೇಕಾಗತ್ತೆ. ಓಕೆ, ಸೊ ಮಕ್ಕಳು ಆಲ್ರೆಡಿ ಬೈ ಬರ್ತ್ 0 to 6 ಇಯರ್ಸ್ವರೆಗೂ ಡೆಲ್ಟಾ ಮತ್ತು ತೀಟಾ ಸ್ಟೇಟಲ್ಲಿ ಇರೋದ್ರಿಂದ ನಾವು ಸರಿಯಾದ ಪ್ರೋಗ್ರಾಮಿಂಗ್ನ ಮಾಡಬೇಕು. ಬಾಳೆಹಣ್ಣು ಪ್ರೋಗ್ರಾಮಿಂಗ್ನ ಮಾಡಬೇಡಿ. ಬಾಳೆಹಣ್ಣು ಎಕ್ಸಾಂಪಲ್ ಕೊಟ್ಟನಲ್ಲ, ಅಂಥ ಪ್ರೋಗ್ರಾಮಿಂಗ್ನ ಮಾಡಬೇಡಿ. ಅದು ರಾಂಗ್ ಪ್ರೋಗ್ರಾಮಿಂಗ್. ವಿ ಶುಡ್ ಡೂ ರೈಟ್ ಪ್ರೋಗ್ರಾಮಿಂಗ್. ಅಂದರೆ ನಿಮ್ಮ ಐಡಿಯಾಲಜೀಸ್ನ ಅವರಲ್ಲಿ ಹಾಕಬೇಡಿ, ಅವ್ರಿಗೆ ಕಲೀಲಿಕ್ಕೆ ಬಿಡಿ. ಅವರ ಓನ್ ಐಡಿಯಾಲಜೀಸು, ಅವ್ರ ಓನ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಸಲ್ಲಿ ಅವರು ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮಿಂಗ್ ಮಾಡ್ಕೋತಾರೆ. ನಾವು ಯಾವ ರೀತಿಯ ಇಂಟರ್ಫರೆನ್ಸ್ನ ಮಾಡಬಾರ್ದು. ಒಂದು ಸರಿ 6 ಇಯರ್ಸು 12 ಇಯರ್ಸ್ಗೆ ಅವರು ಆಲ್ಫಾ ಸ್ಟೇಟ್ಗೆ ಹೊಟ್ಟೋಗ್ತಾರೆ, ರಿಸೀವಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ, ಪ್ರೋಗ್ರಾಮಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. 12 to 18 ಏಜ್ ಅಷ್ಟೊತ್ತಿಗೆ, 12 to 14 ಏಜ್ ಅಷ್ಟೊತ್ತಿಗೆ ದೇ ರೀಚ್ ಬೀಟಾ ಸ್ಟೇಟ್. ಇನ್ನು ನಿಮ್ಮ ಮಾತು ಕೇಳೋ ಪರಿಸ್ಥಿತಿಲೂ ಇಲ್ಲ, ನೀವು ಅವ್ರಿಗೆ ಹೇಳೋ ಪರಿಸ್ಥಿತಿಲೂ ಇರೋದಿಲ್ಲ. ಸೊ ಪ್ರೋಗ್ರಾಮಿಂಗ್ ಸ್ಟೇಜ್ ಈಸ್ ಬಿಟ್ವೀನ್ 0 to 6 ಇಯರ್ಸ್. ಎಷ್ಟು ಮಟ್ಟಿಗೆ ನೀವು ಕರೆಕ್ಟ್ ಪ್ರೋಗ್ರಾಮಿಂಗ್ ಮಾಡ್ತೀರಾ, ಎಷ್ಟು ರಾಂಗಾಗಿ ನೀವು ಪ್ರೋಗ್ರಾಮಿಂಗ್ ಮಾಡ್ತೀರಾ ಅನ್ನೋದು ನಿಮ್ಮ ಪೇರೆಂಟ್ಸ್ ಮೇಲೇ ಬಿಟ್ಟಿದ್ದೆ. ಸೊ ಮಕ್ಕಳು ಏನೇ ಒಂದು ಬೆಳವಣಿಗೆ, ಅವ್ರು ಏನೇ ಒಂದು ಆಲೋಚನೆ, ಆ್ಯಟಿಟ್ಯೂಡ್, ಪರ್ಸನಾಲಿಟಿ ಅಂತ ಏನು ಹೇಳ್ತೀವಿ, ಅದಕ್ಕೆಲ್ಲ ಕಾರಣ ಪೇರೆಂಟ್ಸು, ಸಮಾಜ ಮತ್ತು ಸ್ಕೂಲ್ಸ್. ಸೊ ಈ ಒಂದು ಜ್ಞಾನ ಪ್ರತಿಯೊಂದು ಟೀಚರು, ಪ್ರತಿಯೊಂದು ಪೇರೆಂಟು, ಪ್ರತಿಯೊಂದು ಫ್ರೆಂಡು ಎಲ್ಲರೂ ತಿಳ್ಕೋಬೇಕು ಸ್ನೇಹಿತರೆ. ಇದು ಬಹಳ ಬಹಳ ಮುಖ್ಯ. ಇನ್ನೊಂದು ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ನಿಮಗೆ ಪ್ರೋಗ್ರಾಮಿಂಗ್ ಬಗ್ಗೆ. ಮನೇಲಿ ಎಲ್ಲರೂ ನಾನ್ ವೆಜ್ ಫುಡ್ಡನ್ನು ತಿಂತಿದ್ರೆ, ಎಲ್ಲರೂ ಮನೇಲಿ ನಿಮ್ಮ ತಾತಂದರು, ನಿಮ್ಮ ಅಜ್ಜಂದರು, ನಿಮ್ಮ ತಂದೆ ತಾಯಿ ಎಲ್ಲ ತಿಂತಿದ್ದಾರೆ ಅಂತ ನೀವು ತಿಂತಿರ್ತೀರಿ. ಸೊ ನಿಮ್ಮ ಮನೇಲಿ ನಾನ್ ವೆಜ್ ಅನ್ನೋದು ವೆರಿ ಕಾಮನ್. ಬಟ್ ಬೈ ಬರ್ತ್ ಸೋಲ್ ಅನ್ನೋದು ಪ್ಯೂರಿಟಿಯಲ್ಲೇ ಇರುತ್ತೆ, ಕಂಪ್ಯಾಷನ್ ಅನ್ನೋದಿರುತ್ತೆ, ಅನ್ಕಂಡೀಷನಲ್ ಲವ್ ಅನ್ನೋದಿರುತ್ತೆ. ಸಣ್ಣ ಮಕ್ಕಳು ನೋಡಿದರೆ ಪ್ರಾಣಿಗಳನ್ನ ತುಂಬ ಇಷ್ಟಪಡ್ತಾರೆ, ಆ ಜಂತುಗಳು ಸಹಪಾಠಿಗಳು ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡುತ್ತೆ. ಆ ಒಂದು ಪ್ರೇಮ ತತ್ವ, ಆ ಒಂದು ಕಂಪ್ಯಾಷನ್ನ ನಾವು ನಾಶ ಮಾಡಿಬಿಡ್ತೀವಿ. ಹೇಗೆ? ಅವ್ರಿಗೆ ನಾನ್ ವೆಜಿಟೇರಿಯನ್ ಫುಡ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅವ್ರೇನು ಅನ್ಕೋತಾರೆ, ಓ ಹೌದಾ, ಹಾಗಾದ್ರೆ ಇದು ಆಹಾರನಾ, ಇದಕ್ಕೇನು ರೆಸ್ಪೆಕ್ಟ್ ಇಲ್ವಾ? ಓಕೆ, ಆ ಪ್ರೇಮ ತತ್ವ ಅನ್ನೋದು ಸತ್ತೇ ಹೋಯ್ತು. ಆ ಕಂಪ್ಯಾಷನ್ ಅನ್ನೋದು, ಕರುಣೆ ಅನ್ನೋದು ಸತ್ತು ಹೋಯ್ತು ಮಗುಗೆ. ನೋಡಿದ್ರಾ ನಾನ್ ವೆಜಿಟೇರಿಯನ್ ಫುಡ್ ತಿಂದಾಗ ಎಂತೆಂಥ ಅನಾಹುತಗಳಾಗುತ್ತೆ ಅಂತ. ಇದೆಲ್ಲ ಸಣ್ಣ ಎಕ್ಸಾಂಪಲ್, ಇಂಥವು ಎಷ್ಟೋ ಇರುತ್ತೆ ಸ್ನೇಹಿತರೆ. ಪ್ರತಿಯೊಂದನ್ನು ನಾವು ಗಮನಿಸ್ತಾ ಹೋಗಬೇಕು. ಓಕೆ, ಸೊ ಈಗ ಇದೆಲ್ಲ ಹೇಳಿದೆ ನಾನು. ಕಾನ್ಷಿಯಸ್ ಪೇರೆಂಟಿಂಗ್ ಅನ್ನೋದು, ಪ್ರೋಗ್ರಾಮಿಂಗ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಆಫ್ ಚಿಲ್ಡ್ರನ್ ಅನ್ನೋದು ಈವನ್ ಬಿಫೋರ್ ಕನ್ಸೆಪ್ಷನ್ ಅಥವಾ ಡ್ಯೂರಿಂಗ್ ಕನ್ಸೆಪ್ಷನ್ ಇರುತ್ತೆ. ಆಮೇಲೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿ. ನೆಕ್ಸ್ಟ್ ಕೆಲವು ನಾನು ಪೇರೆಂಟಿಂಗ್ ಟಿಪ್ಸ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿತ್ ಎಕ್ಸಾಂಪಲ್ಸು. ಸೊ ಯಾವತ್ತೂ ಪೇರೆಂಟ್ಸು ಮಕ್ಕಳಿಗೆ ಅವೈಲೇಬಿಲಿಟಿಯನ್ನು ಕೊಡಬೇಕು. ಸೊ ಹೆಚ್ಚು ಸಮಯ ಆದಷ್ಟು ಕೆಲಸ ಕೆಲಸ ಕೆಲಸ, ದುಡ್ಡು 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 ಅನ್ನೋದಕ್ಕಿಂತ ಮಕ್ಕಳ ಜೊತೆ ಸಮಯವನ್ನು ಸ್ಪೆಂಡ್ ಮಾಡಿ. ಮಕ್ಕಳಿಗೆ ನಿಮ್ಮ ದುಡ್ಡು ಆಗಲಿ, ನೀವು ಕೊಡಿಸೋಂಥ ಟಾಯ್ಸ್ ಆಗಲಿ, ಇವೆಲ್ಲದಕ್ಕಿಂತ ಮುಂಚೆ ತಂದೆ ತಾಯಿಯರ ಜೊತೆ ಒಂದು ಟೈಮನ್ನು ಸ್ಪೆಂಡ್ ಮಾಡೋದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ನಾನು ನನ್ನ ಮಗನ ಜೊತೆ ಈಕ್ವಲ್ ಟೈಮ್ ಸ್ಪೆಂಡ್ ಮಾಡ್ತೀನಿ. ಕ್ಲಿನಿಕ್ ಇರೋವರೆಗೂ ಕ್ಲಿನಿಕ್ ಆದ ನಂತರ ನಾನು ಸಂಪೂರ್ಣ ನನ್ನ ಮಗನ ಜೊತೆನೇ ಸಮಯವನ್ನು ಸ್ಪೆಂಡ್ ಮಾಡ್ತೀನಿ. ಸೊ ಅವನು ತಾಯಿಯನ್ನು ಎಷ್ಟು ಪ್ರೀತಿ ಮಾಡ್ತಾನೋ ನನ್ನ ಕೂಡ ಅಷ್ಟೇ ಪ್ರೀತಿ ಮಾಡ್ತಾನೆ ಸ್ನೇಹಿತರೆ. ಸೊ ಈ ಒಂದು ಸಂಬಂಧವನ್ನು ನಾವು ಬೆಳೆಸ್ಕೋಬೇಕು. ಅಂದರೆ ಫಸ್ಟು ಮಕ್ಕಳಿಗೆ ಸಮಯವನ್ನು ಕೊಡಿ. ನೆಕ್ಸ್ಟು ಪ್ರೀತಿ. ನೀವು ಕೊಡಿಸೋ ಟಾಯ್ಸ್ ಆಗಲಿ, ನೀವು ಸೇರಿಸೋ ಫ್ಯಾನ್ಸಿ ಸ್ಕೂಲ್ ಆಗಲಿ, ಇದ್ಯಾವುದು ಮಕ್ಕಳಿಗೆ ಲೆಕ್ಕ ಬರೋದಿಲ್ಲ. ಅವರು ಪ್ರೀತಿಯನ್ನು ಹುಡುಕೊಂಡು ಹೊರಗಡೆ ಹೋಗೋ ಹಾಗೆ ಮಾಡಬೇಡಿ. ಅವರ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ಹೊರಗಡೆ ಹೋಗೋ ರೀತಿ ಮಾಡಬೇಡಿ. ಪ್ರೀತಿಯನ್ನು ನೀವೇ ಕೊಡಿ, ಹೊರಗಡೆ ಪ್ರೀತಿ ಹುಡ್ಕೊಂಡು ಹೋಗಲ್ಲ. ಅವ್ರ ಮಾತುಗಳನ್ನ, ಕಷ್ಟಗಳನ್ನ ನೀವೇ ಕೇಳಿ. ಆಗ ಅವ್ರಿಗೆ ಬಾಯ್ ಫ್ರೆಂಡ್ಸು ಗರ್ಲ್ ಫ್ರೆಂಡ್ಸು ಇರೋದಿಲ್ಲ. ಯಾವುದು ಮನೇಲಿ ಸಿಗಲ್ವೋ ಅದನ್ನು ಹುಡುಕೊಂಡು ಅವರು ಹೊರಗಡೆ ಹೋಗ್ತಾರೆ ಸ್ನೇಹಿತರೆ. ಎಲ್ಲವೂ ಮನೆಯಲ್ಲೇ ಸಿಕ್ಕಿದಾಗ, ನಿಮ್ಮ ಮನೆಯಲ್ಲೇ ಊಟ ಚೆನ್ನಾಗಿ ಒಂದು ಪೌಷ್ಟಿಕ ಆಹಾರ ಸಿಗ್ತಿರ್ಬೇಕಾರೆ ಮನೇಲಿರೋರು ಪಕ್ಕದ ಮನೆಗೆ ಏನಕ್ಕೆ ಊಟ ಹುಡ್ಕೊಂಡು ಹೋಗ್ತಾರೆ? ಸಿಂಪಲ್ ಲಾಜಿಕ್ ಅಲ್ಲ. ಅದೇ ರೀತಿ ಮನೆಯಲ್ಲಿ ಪ್ರೇಮ ತತ್ವವನ್ನು, ಸ್ನೇಹ ತತ್ವವನ್ನು ನೀವು ಮಕ್ಕಳಿಗೆ ಕೊಟ್ಟಾಗ ಅವ್ರು ಯಾಕೆ ಅವೆರಡನ್ನೂ ಹುಡ್ಕೊಂಡು ಹೊರಗಡೆ ಹೋಗ್ತಾರೆ? ಸೊ ಆದ್ದರಿಂದ ಮಕ್ಕಳಿಗೆ ಪ್ರೀತಿಯನ್ನು ಕೊಡಬೇಕು. ನಿಮ್ಮ ಲಕ್ಸುರೀಸು ಒಂದು ಸಾಸಿವೆ ಕಾಳಷ್ಟು ಉಪಯೋಗ ಇಲ್ಲ ಪ್ರೀತಿ ಇಲ್ಲ ಅಂದರೆ. ಸೊ ಒಂದು ರಿಸರ್ಚನ್ನು ಹೇಳ್ತೀರಿ. ಮೇರಿ ಕಾರ್ಲ್ಸನ್ ಅಂತ ಹೇಳಿಬಿಟ್ಟು ಒಂದು ರೊಮೇನಿಯನ್ ಆರ್ಫನೇಜಲ್ಲಿ ಒಂದು ರಿಸರ್ಚನ್ನು ಮಾಡಿದ್ರು. ಆ ಮಕ್ಕಳಿಗೆ ಇರಲಿಕ್ಕೆ ಜಾಗ, ಹಾಕ್ಕೊಳ್ಳಿಕ್ಕೆ ಬಟ್ಟೆ, ಹೊಟ್ಟೆ ತುಂಬ ಊಟ ಕೊಟ್ಟಿದ್ರೂ ಅವರ ಬಿಹೇವಿಯರ್ ಪ್ಯಾಟ್ರನಲ್ಲಿ ದೇ ಆರ್ ವೆರಿ ವೈಲೆಂಟ್ ಇನ್ ನೇಚರ್.
ತುಂಬ ವೈಲೆಂಟಾಗಿದ್ರಂತೆ. ಎಲ್ಲವೂ ಇತ್ತು, ಆದರೆ ಅವರಿಗೆ ಒಂದು ಕೊರತೆ ಇತ್ತು, ಅದು ಪ್ರೇಮತತ್ವ ಅನ್ನೋ ಕೊರತೆಯಿಂದ ಅವರ ಜೀವನದಲ್ಲಿ ಯಾವತ್ತೂ ಪ್ರೀತಿಯನ್ನು ನೋಡದೆ ಅವರ ಫ್ರಸ್ಟ್ರೇಷನಲ್ಲಿ ಬಿಹೇವಿಯರಲ್ ಪ್ಯಾಟರ್ನ್ ಎಲ್ಲ ವೈಲೆಂಟಾಗಿ ಟರ್ನ್ ಆಗ್ತಿತ್ತಂತೆ. ಸೊ ಇದು ಅವ್ರು ಮಾಡಿರೋಂಥ ರಿಸರ್ಚು. ನೆಕ್ಸ್ಟ್ ಬಂದು ಯಾವತ್ತೂ ಮಕ್ಕಳಿಗೆ ಇಂಟರ್ಫಿಯರ್ ಆಗಬೇಡಿ. ಅವರ ಕ್ರಿಯೇಟಿವಿಟಿ, ಅವರ ಇಂಟ್ರೆಸ್ಟ್ ಏನಿದೆ ಅದಕ್ಕೆ ಪ್ರೋತ್ಸಾಹ ಮಾಡಿ. ಅವರ ಏನಾಗಬೇಕಂತ ಬಂದಿದ್ದಾರೆ, ಅವರ ಲೈಫ್ ಡಿಸೈನಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಎ ಪೇರೆಂಟ್ಸ್ ನಾವೇನು ಮಾಡಬೇಕಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ಹಂತದಲ್ಲಿ ನಾವು ಸಪೋರ್ಟಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು. ದಟ್ ಈಸ್ ರಿಯಲ್ ಪೇರೆಂಟಿಂಗ್ ಸ್ನೇಹಿತರೆ. ಹುಟ್ಟುವಾಗ ಎಲ್ಲ ಮಕ್ಕಳು ಬುದ್ಧರಾಗೇ ಹುಟ್ಟುತ್ತಾರೆ. ಸೀತಾದೇವಿ ಒಂದು ಬುದ್ಧನ ಸ್ಥಿತಿಯಲ್ಲೇ ಇರಲಿಕ್ಕೆ ಕಾರಣ ಜನಕ ಮಹಾರಾಜ ಕೂಡ ಮಹಾನ್ ಯೋಗಿ, ಮಹಾಧ್ಯಾನಿ, ಮಹಾಜ್ಞಾನಿ. ತಂದೆಗೆ ಮಗಳ ಸ್ಥಿತಿಯನ್ನು ಅರ್ಥಕೊಂಡಿದ್ರು. ನನ್ನ ಮಗಳು ಒಬ್ಬ ಬುದ್ಧನ ಸ್ಥಿತಿಯಲ್ಲಿದ್ದಾರೆ, ಆ ಬುದ್ಧನ ಸ್ಥಿತಿಯಲ್ಲಿ ಇರಲಿಕ್ಕೆ ಬಿಡಬೇಕಂದ್ರೆ ನಾನು ತಂದೆಯಾಗಿ ನಾನು ಪ್ರೋತ್ಸಾಹವನ್ನು ಕೊಡಬೇಕು. ಆ ಒಂದು ಪ್ಯೂರಿಟಿಯನ್ನು ರೀಟೈನ್ ಮಾಡಲಿಕ್ಕೆ ನಾನು ಪ್ರೋತ್ಸಾಹವನ್ನು ಕೊಡಬೇಕು. ಸದಾ ಅವಳನ್ನ ನೇಚರ್ಗೆ ಕನೆಕ್ಟ್ ಮಾಡ್ತಿದ್ರು. ಅವರು ಸದಾ ಕಾಡಿಗೆ ಋಷಿಗಳನ್ನ ಮೀಟ್ ಮಾಡೋಕ್ಕೆ ಹೋದಾಗ ಮಗಳನ್ನು ಕೂಡ ಕರ್ಕೊಂಡು ಹೋಗೋರು. ಆ ಸೀತಾದೇವಿ ಯಾವಾಗಲೂ ಅಲ್ಲಿರುವಂಥ ಮರಗಳು, ಗಿಡಗಳು, ಪ್ರಾಣಿಗಳ ಜೊತೆ ಸಮಯವನ್ನು ಕಳೀತಿದ್ರು. ಸೊ ಆ ಪ್ರೇಮ ತತ್ವ ಅನ್ನೋದು ಉಳಿಸ್ಕೊಂಡಿದ್ರು, ಆ ಒಂದು ಕರುಣೆಯನ್ನು ಉಳಿಸ್ಕೊಂಡಿದ್ರು. ಆದ್ದರಿಂದನೇ ನಾವು ಸೀತಾದೇವಿ ಅಂತ ಇವತ್ತು ಆರಾಧನೆಯನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ಮೇಲೆ, ಹುಟ್ಟಿದ ಪ್ರತಿಯೊಂದು ಮಗುನೂ ಬುದ್ಧರೇ. ಅವರನ್ನು ಬುದ್ಧಿಹೀನರಾಗಿ ಮಾಡೋದು ಯಾರು? ನಾವೇ. ಎಲ್ಲರ ಮನೇಲೂ ಬುದ್ಧರು ಬೇಕು, ಆದರೆ ನಾವು ಆ ಒಂದು ಸ್ಥಿತಿಯಲ್ಲಿ ಇರಲಿಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ. ಆದ್ದರಿಂದ ಅವರ ಸ್ಥಿತಿಯಲ್ಲಿ ಅವರು ಇರಲಿಕ್ಕೆ ದಯವಿಟ್ಟು ಪ್ರೋತ್ಸಾಹ ಮಾಡಿ ಸ್ನೇಹಿತರೆ. ಯಾವುದೇ ವಿಷಯದಲ್ಲಿ ಅವ್ರಿಗೆ ಇಂಟರ್ಫಿಯರ್ ಆಗಬೇಡಿ. ಖಂಡಿತವಾಗ್ಲೂ ಸಜೆಸ್ಟ್ ಮಾಡಿ, ಬಟ್ ಇಂಟರ್ಫಿಯರ್ ಆಗಬೇಡಿ. ಅವರ ಇಂಟ್ರೆಸ್ಟ್ ಏನಿದೆ ಅದಕ್ಕೆ ನೀವು ಪ್ರೋತ್ಸಾಹ ಮಾಡಿ. ಸೊ ಆದ್ದರಿಂದ ಅವರು ಕ್ರಿಯೇಟಿವಿಟಿ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ. ಸಚಿನ್ ತೆಂಡೂಲ್ಕರು ಹಾಡಾಡ್ಲಿಕ್ಕೆ ಸಾಧ್ಯ ಇಲ್ಲ, ಲತಾ ಮಂಗೇಶ್ಕರು ಕ್ರಿಕೆಟ್ ಆಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಲತಾ ಮಂಗೇಶ್ಕರ್ಗೆ ಕ್ರಿಕೆಟ್ ಆಡು, ಸಚಿನ್ ತೆಂಡೂಲ್ಕರ್ಗೆ ಹಾಡಾಡು ಅಂತ ಹೇಳಿದರೆ ಸಚಿನ್ ತೆಂಡೂಲ್ಕರ್ ಒಂದು ತುಂಬಾ ಹಾರಿಬಲ್ ಸಿಂಗರ್ ಆಗ್ತಿದ್ರು, ಲತಾ ಮಂಗೇಶ್ಕರ್ ಕೂಡ ಹಾರಿಬಲ್ ಕ್ರಿಕೆಟರ್ ಆಗ್ತಿದ್ರೇನೋ. ಸೊ ಅದರಿಂದ ಅವರ ಒಂದು ತಂದೆ ತಾಯಿರ ಪ್ರೋತ್ಸಾಹದಿಂದ ಅವರು ಆ ಉನ್ನತ ಸ್ಥಿತಿಯನ್ನು ಸೇರಿದ್ದಾರೆ ಸ್ನೇಹಿತರೆ. ಇನ್ನೊಂದು ಲಾಸ್ಟ್ ವಿಷಯ ನಾನು ಹೇಳಬೇಕಂತ ಹೇಳಿದ್ರೆ, ಟಚ್ ಅನ್ನೋದು ಬಹಳ ಮುಖ್ಯ. ಮಕ್ಕಳನ್ನು ಸದಾ ಹಗ್ ಮಾಡ್ಕೋಬೇಕು, ಕಿಸ್ ಮಾಡಬೇಕು. ಸೊ ನಾನು ಒಂದು 100 ಸಾರಿ ನನ್ನ ಮಗನ ಹಗ್ ಮಾಡ್ಕೋತೀನಿ, ಕಿಸ್ ಮಾಡ್ಕೋತೀನಿ. ಸದಾ ನನ್ನ ಮಗನಿಗೆ ಐ ಲವ್ ಯು ಅಂತ ಹೇಳ್ತೀನಿ, ಅವನು ಕೂಡ ನನಗೆ ಐ ಲವ್ ಯು ಪಪ್ಪ ಅಂತ ಹೇಳ್ತಾನೆ. ಆ ಟಚ್ ಅನ್ನೋದು, ಆ ಸ್ಪರ್ಶ ಅನ್ನೋದು ಮಕ್ಕಳಿಗೆ ಬೇಕು. ಯಾವಾಗ ಆ ಸ್ಪರ್ಶ ಅನ್ನೋದು ನಾವು ಕೊಡೋದಿಲ್ವ, ಆ ಸ್ಪರ್ಶವನ್ನು ಹುಡುಕೊಂಡು ಮತ್ತೆ ಹೊರಗೆ ಹೋಗ್ತಾರೆ. ಸೊ ಇಲ್ಲೊಂದು ರಿಸರ್ಚ್ ಹೇಳ್ತೀನಿ, ಲ್ಯಾಕ್ ಆಫ್ ಟಚ್ ಲೀಡ್ಸ್ ಟು ಸೊಮ್ಯಾಟೋಸೆನ್ಸರಿ ಅಫೆಕ್ಟಿವ್ ಡಿಸಾರ್ಡರ್. ಅಂದರೆ ಇನ್ಎಬಿಲಿಟಿ ಟು ಫಿಸಿಯೋಲಾಜಿಕಲಿ ಸಪ್ರೆಸ್ ಸರ್ಜಿಂಗ್ ಲೆವೆಲ್ಸ್ ಆಫ್ ಸ್ಟ್ರೆಸ್ ಹಾರ್ಮೋನ್ಸ್. ಅಂದರೆ ಯಾವುದಾದರ ಒತ್ತಡದ ಸಿಚುವೇಶನ್ನು ಅಥವಾ ಜಗಳ ಆಡೋಂಥ ಸಿಚುವೇಶನ್ ಬಂದಾಗ ಅವರ ಎಮೋಷನ್ಸ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ರೋಡಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಜಗಳ ಆದಾಗ ಆ ಜಗಳವನ್ನು ಸಣ್ಣದಾಗೇ ನಾವು ಮುಗಿಸ್ಬಿಡ್ಬೋದು. ಬಟ್ ನಾವೇನು ಮಾಡ್ತೀವಿ, ದೊಡ್ಡದು ಮಾಡ್ತಾ ಹೋಗ್ತೀವಿ. ಏಕೆಂದರೆ ಆ ಲ್ಯಾಕ್ ಆಫ್ ಟಚ್, ಆ ಟಚ್ ಮುಖಾಂತರ ನಾವು ಪ್ರೀತಿಯನ್ನು ಮತ್ತು ಕರುಣೆಯನ್ನು ಯಾವತ್ತೂ ಸೆನ್ಸೇ ಮಾಡಿರೋದಿಲ್ಲ. ನೋಡಿದ್ರಾ, ಅದು ಕೂಡ ಲೀಡ್ಸ್ ಟು ವೈಲೆಂಟ್ ಆ್ಯಕ್ಷನ್ಸ್. ಸಣ್ಣ ಪುಟ್ಟ ಸಮಸ್ಯೆಗಳನ್ನ ದೊಡ್ಡದಾಗಿ ಮಾಡ್ಕೋತಾ ಹೋಗೋದು, ಸಣ್ಣ ಪುಟ್ಟ ವಿಷಯಗಳನ್ನ ಜಗಳವರೆಗೂ ತೊಗೊಂಡೋಗೋದು. ಯಾಕೆ? ಎಮೋಷನ್ಸ್ ಕಂಟ್ರೋಲ್ ಇಲ್ಲ. ಎದುರಿಗಿರೋ ಮಾನವದಲ್ಲಿ ಮನುಷ್ಯತ್ವನೇ ಕಾಣ್ತಿಲ್ಲ ಯಾರಿಗೂ. ಎಲ್ಲಿ ಪ್ರೀತಿ ಇಲ್ಲ, ಸ್ಪರ್ಶ ಇಲ್ಲ, ಕರುಣೆ ಇಲ್ಲ, ಇವ್ಯಾವುದೂ ಇಲ್ಲ ಅಂದಮೇಲೆ ಇನ್ನು ಉಳಿದಿರೋದೇನು? ರಾಕ್ಷಸ ಗುಣ, ರಾಕ್ಷಸರೇ. ಸೊ ಸ್ನೇಹಿತರೆ, ಆದ್ದರಿಂದನೇ ಮಕ್ಕಳಿಗೆ ಹೆಚ್ಚು ಸಮಯ ಕೊಡಿ, ಮಕ್ಕಳಿಗೆ ಹೆಚ್ಚು ಪ್ರೀತಿಯನ್ನು ಕೊಡಿ, ಮಕ್ಕಳಿಗೆ ಹೆಚ್ಚು ಸ್ಪರ್ಶವನ್ನು ಕೊಡಿ. ಹಗ್ ಮಾಡ್ಕೊಳ್ಳಿ, ಕಿಸ್ ಮಾಡ್ಕೊಳ್ಳಿ, ಹೊರಗಡೆ ಹೋಗಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ದಟ್ ಈಸ್ ವೆನ್ ಯು ಬಿಕಮ್ ಎ ಬುದ್ಧಹುಡ್ ಪೇರೆಂಟ್. ಯಾವಾಗ ನಾವು ಬುದ್ಧಿಸ್ಟ್ ಪೇರೆಂಟ್ಸ್ ಆಗ್ತೀವೋ, ಅಂದರೆ ಬುದ್ಧಹುಡ್ ಪೇರೆಂಟ್ಸ್ ಆಗ್ತೀವೋ, ಮಕ್ಕಳು ಕೂಡ ವಿಲ್ ಬಿ ಬುದ್ಧಾಸ್. ಅವರು ಬುದ್ಧರಾಗಬೇಕಂದ್ರೆ ಫಸ್ಟು ನಾವು ಬುದ್ಧರಾಗಬೇಕು. ನಾವು ಬುದ್ಧರಾದಮೇಲೆ ಅವ್ರು ಬುದ್ಧರಾಗೋದು. ನಾವು ಮಾಂಸ ತಿಂದರೆ ಮಕ್ಕಳು ಮಾಂಸ ತಿಂತಾರೆ, ನಾವು ಪ್ರಾಣಿಗಳನ್ನ ಪ್ರೀತಿ ಮಾಡಿದ್ರೆ ಮಕ್ಕಳು ಪ್ರಾಣಿಗಳನ್ನ ಪ್ರೀತಿ ಮಾಡ್ತಾರೆ. ಸೊ
ಮಕ್ಕಳು, ಚಿಲ್ಡ್ರನ್ ಆರ್ ದ ಬೆಸ್ಟ್ ಮಿಮಿಕ್ರಿ ಆರ್ಟಿಸ್ಟ್. ಅವರಷ್ಟು ಚೆನ್ನಾಗಿ ಮಕ್ಕಳಷ್ಟು ಚೆನ್ನಾಗಿ ಪೇರೆಂಟ್ಸನ್ನು ಮಿಮಿಕ್ರಿ ಮಾಡೋಂಥವ್ರು ಯಾರೂ ಇಲ್ಲ. ಮಕ್ಕಳಲ್ಲಿ ಏನಾರ ಕೊರತೆಗಳು, ಏನಾರ ಲೋಪಗಳು ನೋಡಿದರೆ ಅದು ನಿಮ್ಮದೇ, ನಿಮ್ಮ ಕೊರತೆಗಳೇ, ನಿಮ್ಮ ಲೋಪಗಳೇ ಸ್ನೇಹಿತರೆ. ಅವ್ರ ಮೇಲೆ ನೀವು ಪ್ರೊಜೆಕ್ಟ್ ಮಾಡಿದ್ದೀರಾ. ಮಕ್ಕಳು ಮಿರರ್ ಇದ್ದ ಹಾಗೆ. ಅವ್ರು ಏನಾರ ಇದ್ದಾರೆ ಅಂದರೆ ಆ ಗುಣಗಳು ನಮ್ಮಲ್ಲಿ ಇದ್ದಿದ್ದರಿಂದನೇ ಅವ್ರಿಗೆ ಹೋಗಿರೋದು. ಸೊ ಅವ್ರು ಮಿರರ್ ಇದ್ದ ಹಾಗೆ. ನಾವು ನಮ್ಮನ್ನು ಸೆಲ್ಫ್ ಚೆಕ್ ಮಾಡಬೇಕಾಗಿಲ್ಲ. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಹಣೆ ಬರ ಏನು ಅಂತ. ಸೊ ಸ್ನೇಹಿತರೆ, ಪೇರೆಂಟಿಂಗ್ ಅನ್ನೋದು ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅದೊಂದು ಕಲೆ. ಪೇರೆಂಟಿಂಗ್ ಈಸ್ ಆ್ಯನ್ ಆರ್ಟ್. ಒಬ್ಬ ಆರ್ಟಿಸ್ಟ್ಗೆ ಎಷ್ಟು ಸ್ಕಿಲ್ ಇರಬೇಕೋ ಅಷ್ಟು ಸ್ಕಿಲ್ಲು ಒಂದು ಪೇರೆಂಟಲ್ಲಿ ಇರಬೇಕು. ಸೊ ಎಲ್ಲರಿಗೂ ವುಡ್ ಬಿ ಪೇರೆಂಟ್ಸ್ಗೆ, ಆಲ್ರೆಡಿ ಪೇರೆಂಟ್ಸ್ಗೆ, ಗ್ರ್ಯಾಂಡ್ ಪೇರೆಂಟ್ಸ್ಗೆ ಸೊ ನನ್ನ ಒಂದು ವಿಶಸ್ ಹ್ಯಾಪಿ ಪೇರೆಂಟಿಂಗ್ ಆ್ಯಂಡ್ ಗ್ರ್ಯಾಂಡ್ ಪೇರೆಂಟಿಂಗ್ ಫ್ರೆಂಡ್ಸ್. ಸೊ ಈ ಒಂದು ವಿಷಯವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ PMC ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಬೆಲ್ ಬಟನ್ನ ಪ್ರೆಸ್ ಮಾಡಿ ಫರ್ದರ್ ನೋಟಿಫಿಕೇಷನ್ ಆ್ಯಂಡ್ ಅಪ್ಡೇಟ್ಸ್ಗೋಸ್ಕರ. ನಂತರ ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ. ಈ ಥರ ಎಷ್ಟೋ ವೀಡಿಯೋಸ್ನ ನಾವು ಮಾಡ್ತಿದ್ದೀವಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ನೀವು ವಿಡಿಯೋ ಶೇರ್ ಮಾಡೋ ಮುಖಾಂತರ ನಮ್ಮ ಜ್ಞಾನವನ್ನು 4 ಜನಕ್ಕೆ ನೀವು ರೀಚ್ ಆಗೋ ಹಾಗೆ ಮಾಡ್ತಿದ್ದೀರಾ. ಸೊ ಪ್ರಪಂಚ ಎಲ್ಲ ಜ್ಞಾನ ಪ್ರಪಂಚವಾಗಿ, ಧ್ಯಾನ ಪ್ರಪಂಚವಾಗಿ ಮತ್ತು ಶಾಕಾಹಾರ ಪ್ರಪಂಚವಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.